ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಟಿವಿ ಬಳ್ಳಾರಿ. ನಾವು ಬಂದಿದ್ದೀವಿ ಕುರುಗೋಡು ಗ್ರಾಮ ಹತ್ರ ಇರುವಂತ ಯಲ್ಲಾಪುರ ಹತ್ರ ನಾವು ಇಲ್ಲಿ ವಿಸಿಟ್ ಆಗಿದ್ದೀವಿ. ಇಲ್ಲಿ ಏನ್ ಸಮಸ್ಯೆ ಆಗಿದೆ ಅಂದ್ರೆ 80 ಕುಟುಂಬದವರು ಸೇರಿ ಒಂದು ಕುಟುಂಬದ ಮೇಲೆ ಹಲ್ಲೆ ನಡೆದಿದೆ. ಯಾಕೆ ಅಂತಂದ್ರೆ ನಡೆದಿರೋದು ಇಲ್ಲಿ ಗೋರ್ಮೆಂಟ್ ಸೈಟ್ ಅಲ್ಲಿ ಇರುವಾಗ, ಅವರೇ ಎಲ್ಲರೂ ಗೋರ್ಮೆಂಟ್ ಸೈಟ್ ಅಲ್ಲಿ ಇರುವಾಗ ನನ್ನ ಜಾಗ ನಿನ್ನ ಜಾಗ ಅಂತ ಹೇಳಿ ಸೈಟ್ ನ ವ್ಯಾಪಾರಸ್ಥವನ್ನು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಗ್ರಾಮಾಂತರದಲ್ಲಿ ಇರುವಂತರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಈ ಹಲ್ಲೆ ಮಾಡೋ ಅವಕಾಶ ನೀವು ಕೊಟ್ಟಿದ್ದೀರಾ ಅಂತಂದ್ರೆ ಇಲ್ಲಿ ಏನು ಪ್ರಾಣ ಅಪಾಯ ಇದೆ ಅಂತ ನಿಮ್ಗೆ ಏನಾದ್ರೂ ತಿಳಿದು ಬಂದಿದೆನಾ? ನೋಡಿ, ಒನ್ ಟೈಮ್ ನೋಡಿ, ಈ ಮನುಷ್ಯರಿಗೆ ಈ ತರ ಎಲ್ಲ ಆಗಿದೆ ಅಂತಂದ್ಮೇಲೆ ಯಾರು ಕೇರ್ ಮಾಡ್ತಾರೆ? ಇಲ್ಲಿ ನೋಡಿ, ನಾವು ಬಂದ್ರು ಕೂಡ ಇಷ್ಟೆಲ್ಲ ಮಾತಾಡ್ತಿದಾರೆ ಅಂತಂದ್ಮೇಲೆ ಕೂಡ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಬಂದು ಆದಷ್ಟು ಬೇಗ ವಿಸಿಟ್ ಮಾಡಿ ಮಾತಾಡ್ಬೇಕು ಅಂತ ಹೇಳಕ್ ನಾನು ನಿಮ್ಗೆ ಇಷ್ಟಪಡ್ತಾ ಇದ್ದೀನಿ. ಇನ್ನೊಂದು, ನಾನು ಗಣೇಶ್ ಸರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಗೋರ್ಮೆಂಟ್ ಸೈಟ್ ಅಲ್ಲಿ ಇವರು ವಾದ ಕೊಟ್ಟಿರೋದೇ ಫ್ರೀ ಅಂತ ಅಂದ ಮೇಲೆ ಕೂಡ ಅವ್ರು ಅರ್ಥ ಮಾಡ್ಕೊಳ್ಳಾರನೆ ಇಷ್ಟೆಲ್ಲ ನಂದು ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಿದ್ದೀರ ಅಂದ್ರೆ ಈ ಗೋರ್ಮೆಂಟ್ ಸೈಟ್ನೇ ನೀವು ಬಂದ್ ಮಾಡ್ಬೇಕಾಗುತ್ತೆ. ಎಲ್ಲ ಇರೋಂತ ಇಲ್ಲಿ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಎಲ್ಲರನ್ನು ಜಾಗ ಖಾಲಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದು ಗೋರ್ಮೆಂಟ್ ಅನ್ನೇ ಕೊಟ್ಟಿದ್ದನ್ನ ಅವರು ಸ್ವೀಕರಿಸ್ಕೊಂಡಿಲ್ಲ, ಜಗಳನ್ನ ವ್ಯಾಪಾರ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಮೇಲೆ ಹೊಣೆ ಯಾರು? ಇದಕ್ಕೆ ಸರ್ಕಾರ ಏನ್ ಮಾಡ್ತಾ ಇದೆ? ಕೊಡ್ಬೇಕಾದ್ರೆ ಯೋಚನೆ ಮಾಡಿಲ್ವಾ? ಈ ಟೈಮಲ್ಲಿ ಸಮಸ್ಯೆ ಅಂತ ಬಂದ್ಮೇಲೆ ಯಾಕೆ ನಿಂದಿರ್ತಾ ಇಲ್ಲ? ಇದಕ್ಕೆ ನಾನು ಇಲ್ಲಿ ಬಂದಿರೋಂತ ಮಹಿಳೆಯರು 3 ಕುಟುಂಬದವರು ತುಂಬಾ ಆಕ್ರೋಶದಿಂದ, ಮನದಾಳದಿಂದ ಇಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಏನಾದ್ರೂ ಆಯ್ತು ಅಂದ್ರೆ ಹೊಣೆ ಯಾರು ತಗೊಂತಿದ್ದೀರಾ? ಇಲ್ಲಿ ಕೊಟ್ಟಿರುವಂತ ಗೋರ್ಮೆಂಟ್ ಎಲ್ಲರಿಗೂ ಹೊಣೆ ತಗೊಂತೀರಾ? ಇಲ್ಲ, ನೀವೇನಾದ್ರೂ ಸರ್ಕಾರ ಹೊಣೆ ತಗೊಂತೀರಾ? ಈ ಕುಟುಂಬದವರಿಗೆ ಏನಾದ್ರೂ ಅಪಾಯ ಆಯ್ತು ಅಂತಂದ್ರೆ ಹೊಣೆ ಯಾರು? ಇಲ್ಲಿರೋಂತ ಗೋರ್ಮೆಂಟ್ ಸೈಟ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಅವರು ಹೊಣೆ ತಗೊಂತಾರ? ಇದಕ್ಕೇನಾದ್ರೂ ಒಬ್ಬ ಮಹಿಳೆಗೆ ಏನಾದ್ರು ಆದ್ರೆ ಎಲ್ಲಾ ಗೋರ್ಮೆಂಟ್ ಪ್ಲೇಸ್ ಅಲ್ಲಿ ಯಾರ್ಯಾರು ಮನೆ ಹಾಕೊಂಡು ಕೂತ್ಕೊಂಡಿದಾರ ಅವ್ರು ಎಲ್ಲಾನು ಅಮೌಂಟ್ ಕೊಡ್ಬೇಕಾಗುತ್ತೆ. ಒಂದು ಇಲ್ಲಪ್ಪ ಅಂತ ಅಂದ್ರೆ ನೋಡ್ಕೊಂಡ್ ಬರ್ಬೋದು ಎಷ್ಟು ಜನ ಇದಾರೆ ಅಂತೇಳಿ. ಹಾಗೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಇಲ್ಲಿ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಗಿಡ ಮರಗಳು ಇದಾವೆ, ಎಲ್ಲಿ ಬಡದು ಮುಚ್ಚಾಕಿದ್ರು ಕೂಡ ಗೊತ್ತಾಗ್ಲೋರಂತ ಪ್ಲೇಸ್ ಅಲ್ಲಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹೊಣೆ ಯಾರು ತಗೊಂತಿದ್ದೀರಾ? ಇದ್ರ ಬಗ್ಗೆ ಕೇರ್ ಯಾರು ಮಾಡ್ತೀರಾ ಅಂತ ಅವ್ರ ಜೊತೆನೆ ತಿಳ್ಕೊಳೋಣ ಬನ್ನಿ ವೀಕ್ಷಕರೇ. ಸರ್ ಬನ್ನಿ ಸರ್, ಏನು ಸಮಸ್ಯೆ ಆಗ್ತಿದೆ ಸರ್ ಇಲ್ಲಿ? ಈಗ ನಿಮ್ಮ ಪ್ರತ್ಯಕ್ಷವಾಗಿ ಕಂಡಂತೆ ಮೇಡಮ್, ಬೆಳಿಗ್ಗೆ ನಿನ್ನೆ ಇಲ್ಲದಂಥ ಗುಡಿಸಲಿ ದಿಢೀರ್ನೆ ರಾತ್ರಿ ನಾವು ಸ್ಟೇಷನ್ ಒಳಗೆ ನಾವು ಇದು MLC ಮಾಡಿಸ್ಕೊಂಡು ಸ್ಟೇಷನ್ಗೆ ರಿಪೋರ್ಟ್ ಕೊಡೋದು ಹೋದಂಥ ಸಮಯದಲ್ಲಿ ಅವರು ಇಲ್ಲಿ ಬಂದು ಬಂಡೆಗಳನ್ನು ಹೂಣಿಸಿದ್ದಾರೆ. ನಾವು ಎಷ್ಟೋ ಬಾರಿ ಪೊಲೀಸ್ ಸ್ಟೇಷನ್ಗೆ ಇದು ಖಾಲಿ ಸೈಟ್ ಅಂತಂದೇಳಿ ನಾವು ಫೋಟೋ ಕೊಟ್ಟು ಸಮೇತ ಕೊಟ್ಟರು ಅವ್ರು ಕೇರ್ ತೊಗೊಂಡಿಲ್ಲ. ಆದರೆ ಇವಾಗ ಗುದ್ದಾಡಕ್ಕೆ ನಿಂತ್ಕೊಂಡ್ರು. ಆದ್ರೆ ಕೈಗೆ ಮೈಗೆ ಹೋದ್ರೆ ನಾವು ಹೇಳಿದ್ರೆ ಮಾತ್ರ ಕೇಳಿಲ್ಲ ಅವರು. ನೋಡಮ್ಮ, ಯಾರು ಗುದ್ದಾಡೋದು ಬೇಡ. ಗುದ್ದಾಡೋದಂಗಿದ್ರೆ ನೀವು ಇಲ್ಲೇ ಗುದ್ದಾಡಂಗಿದ್ರೆ ಯಾರಿಗೆ ಇವಾಗ ಎದುರಿಗೆ ಅಂದ್ರೆ ಯಾರಾದ್ರೂ ಹೇಳ್ಬೇಕಾಗ್ತೋ. ನೀವು ಗುದ್ದಾಡೋದು ಬೇಡ ಅಂತಿದ್ರೆ ಅವ್ರು ಇವ್ರು ಕೇಳಲ್ಲ, ಇವ್ರು ಕೇಳಲ್ಲ. ಆ ಸಮಯದಲ್ಲಿ ನಾವೇನು ಮಾಡಿದೆ, ಪೊಲೀಸ್ರಿಗೆ ಫೋನ್ ಮಾಡ್ತೋಳಮ್ಮ, ಬಗನ ಅದು ಏನನ್ನ ಆದ್ರಪ್ಪ ಅಂದ್ರೆ ಈ ಬಗಲ ಇದ್ದರೆ ಜವಾಬ್ದಾರಿ ಬರ್ತಂತಂದೇಳಿ ನಾನು ಆ ಮಾತು ಹೇಳಿದ್ದಂತ ನಿಜವೇ. ವಾಸ ಇರೋರಂತ ಇವರೇ ಇಲ್ಲೇ ಇದ್ರು. ಇಲ್ಲಿ ಸುಮಾರು ಏನಲ್ಲಪ್ಪ ಅಂದ್ರೆ ಇವರು ಇರೋಕೆ ಇವಾಗ 20 ವರ್ಷ ಆಯಿತು. 20 ವರ್ಷದಿಂದ ಇಲ್ಲೇ ಇದ್ದಾರೆ. ನನಗೆ ನೆನಪಿದ್ದಷ್ಟು ಮಾಡಿ, ಅದಕ್ಕೆ ಹಿಂದಗಡೆ ಅದಾರ ಮುಂದೆ ಅದಾರ. ಹೇಳೋಣ, ಯಾರು ಸರ್? ಬಾಲಸ್ವಾಮಿ ಬಾಲಸ್ವಾಮಿ ಅಕ್ಕರಿ, ಮಹಾಲಕ್ಷ್ಮಿ ಅಂತೇಳಿ EMA. ಬಟ್ ಇಲ್ಲಿ ಬರೋಂತ ಮಹಿಳೆ ಏನಂತಿದ್ದಾಳೆ ಅಂದ್ರೆ, ಇಲ್ಲ ಇದು ನಾವು 6,000ಕ್ಕೆ ನಾವು ಜಪ್ತ ಮಾಡ್ಕೊಂಡಿದೀವಿ ಸೈಟ್ನ, ನಾವು ಇಲ್ಲಿ ವಾಸ ಮಾಡ್ತಾ ಇದ್ವಿ, ಅವರೇ ಬಂದು ಇಲ್ಲಿ ಕುತ್ಕೊಂಡಿದ್ರು, ಅದಕ್ಕೆ ಅವ್ರನ್ನ ಬಿಡಿಸಿ ನಾವು ಕಲ್ಲನ್ನು ಉಣಿಸಿದೀವಿ ಅನ್ನೋ ಒಂದು ಮಾತಿ ನಮ್ಮ ಹತ್ರ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತಾನೆ ಮೇಡಮ್, ಇದು ಈಗ 23 ವರ್ಷ 24 ವರ್ಷ ಕೆಳಗೆ ಇಲ್ಲಿ ನಾನೇ ಕಟ್ಟಿಗೆ ಹಾಕ್ತಿದ್ದೆ. ಇದು ಅಷ್ಟೇ ಎಲ್ಲ ಬೀಳುತ್ತೆ, ಇದೆಲ್ಲ ತೆಗ್ಗುತ್ತೆ, ನಾನೇ ಕಟ್ಟಿಗೆ ಹಾಕ್ತಿದ್ದೆ. ಅಕ್ಕಪಕ್ಕದರಿದ್ದೆ ನಮ್ಮದು ಜಾಗ ಅಂದ್ರೆ ಸರಿ ನಿಮ್ದು ಆದರೆ ಅದಕ್ಕೇನು ಐತೆ ಬಿಡಪ್ಪ, ನಾನು ಈಗ ಕಟ್ಟಿಗೆ ಹಾಕಿರೋ ಸದ್ಯಕ್ಕೆ ಕಟ್ಟಿಗೆ ಬೇಕು, ನಾನು ತಗೊಂಡ್ಮೇಲೆ ನಿಮ್ಮ ಜಾಗ ನೀವು ತಗೊಳ್ಳಿ ಅಂತಂದು. ಇವ್ರದ್ದು ಅಂಬೋದು ಕೂಡ ನಮಗೆ ಗೊತ್ತಿದ್ದಿಲ್ಲ. ಆಮೇಲೆ ಏನು ಮಾಡಿದ್ರು, ಇವರು ಬೇವರ್ಲಿಂದ ಬಂದರು ಕೊಂಚಗೆರೆಗೆ, ಅವ್ರ ಗಂಡ ಇದಾಗ್ಯಾನಂತಂದೇಳಿ ಅವ್ರು ಅಲ್ಲಿಂದ ಬಂದು ಆ ಕಡೆ ಸೈಟ್ನಾಗ ಒಂದು 4 ವರ್ಷ ಇದ್ರು. 4 ವರ್ಷ ಇದ್ದು ಆಮೇಲೆ ಇದನ್ನು ತಗೊಂಡಿದ್ರು. ಅದು ಅಷ್ಟು ತಗೊಂಡರು ಇನ್ನು ಅರ್ಧಕ್ಕೆ ತಗೊಂಡ್ರು ನಮಗೆ ಪೂರ್ತಿ ಗೊತ್ತಿಲ್ಲದ ಮಾಹಿತಿ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಪ್ಪ ಅಂದ್ರೆ ಅವಾಗ ಎಷ್ಟು 700 ರೂಪಾಯಿಗೆ ಎಷ್ಟಕ್ಕೆ ಖರೀದಿ ಮಾಡ್ಯಾರ ಇವರು ಈ ಜಾಗನ ಖರೀದಿ ಮಾಡಿದ್ಮೇಲೆ ಇದೆಲ್ಲ ತೆಗ್ಗುತ್ತೆ. ಆ ಒಂದು ಅರ್ಧಕ್ಕೆ ಮಾತ್ರ ಬೇಸತ್ ಮೇಡಮ್, ಇದೆಲ್ಲ ತೆಗ್ಗುತ್ತೆ. ನಾವು ಕಟ್ಟಿಗೆ ಹಾಕ್ತಿದ್ವಿ, ವರ್ಷ ಒಂದು 7-8 ಮಂದಿ ಕಟ್ಟಿಗೆ ಹಾಕ್ತಿದ್ವಿ. ಇಲ್ಲಿ ಕುಟುಂಬ ದೊಡ್ಡದೈತೆ ಅಂತೇಳಿ ಕಟ್ಟಿಗೆ ಹಾಕ್ತಿದ್ವಿ. ಅದ್ರಂಗೆ ಇದೆಲ್ಲ ತೆಗ್ಗುತ್ತೆ. ಅವ್ರ ದಿನ ಆದಮೇಲೆ ಇನ್ನು ಬಗಲಾಗಿರ್ತೈತಲ್ಲ ಜಾಗ ಅಂತಂದೇಳಿ ಅವ್ರು ಏನು ಮಾಡಿದ್ರು, ವರ್ಷ ಇಟ್ಟು ಮಣ್ಣು ಪಣ್ಣು ಏರ್ಕೊಂಡು ಜಾಗ ಸ್ವಲ್ಪ ಇಂಪ್ರೂವ್ ಆಗಿ ಮಾಡ್ಕೊಂಡ್ರು. ಹಂಗಾಗಿ ಜಾಗ ದೊಡ್ಡದಿರೋದಕ್ಕೆ ಅವ್ರಿಗೆ ಇದಾಯ್ತು, ಅಷ್ಟು ಇನ್ನೇನಿಲ್ಲ. ಜಾಗ ದೊಡ್ಡದಿರೋದಕ್ಕೆ ಏನೋ ಕೇಳಲಾರಂಗ ಒಬ್ರು ಮನೆ ಹತ್ರ ಬಂದು ಕಲ್ಲು ಉಣಿಸ್ಬಿಡ್ತಾರೆ. ಹೌದು ಮೇಡಮ್. ಇದು ಗುಡಿಸಲಿದ್ದಿಲ್ಲ, ಒಂದೇ ಇತ್ತವಾಗ ಇಲ್ಲೊಂದು ಗುಡಿಸಲಿತ್ತು ಮೇಡಮ್.
ಇಲ್ಲೊಂದು ಒಟ್ಟಿನಲ್ಲಿ ಮೂರು ಕುಟುಂಬದವರು ಇಲ್ಲಿ ಜೀವನ ಮಾಡ್ತಾರೆ. ಯಾರಿಲ್ಲ ಮೇಡಮ್, ಅವ್ರ ಅಂದೇ ಇದ್ರಿ ಇಲ್ಲಿ, ಇವ್ರ ಅಂದೇ ಇದ್ರಿ ಇಲ್ಲಿ, ಇವ್ರ ಅಂದೇ ನಾನು ನೋಡಿದೆ ಅಲ್ಲಿದ್ದ, ಇವ್ರ ಅಂದೇ ಇದ್ರಿ ಇಲ್ಲಿ. ಇದೆಲ್ಲ ಬೀಳುತ್ತ ವರ್ಷ ಇಟ್ಟು ಅದನ್ನ ಬೇಲಿ ಕಡಕಂತ ಅದ್ ಕಡಕಂತ ಮಣ್ಣು ಹಾಕ್ಯಂತಿದ್ರು. ಭಾಳ ತೆಗ್ಗತ್ತಿದ. ಅಲ್ಲ ನಾನು ನೋಡ್ಲಿಕ್ಕೆ ನಾನು ಯಾಕಪ್ಪ ಅಂದ್ರೆ 25 ವರ್ಷದಿಂದ ಇಲ್ಲಿ ಕಟ್ಟಿಗೆ ಹಾಕ್ತಿದ್ದೆ ನಾನು. ಇವತ್ತೊಂದಲ್ಲ, ನೀವನ್ನ ಮೊನ್ನೆ ಪರಿಚಯ ಅದ. ನಾನು ಯಾಕಂದ್ರೆ ಕಟ್ಟಿಗೆ ಹಾಕಿನಿ ಇಲ್ಲಿ, ಅದು ನನಗೆ ಗೊತ್ತಿದ್ದಷ್ಟು ಮಾತ್ರ ಹೇಳಿದ್ ಮೇಡಮ್. ಹಾಗಾದ್ರೆ ಇದನ್ನ ನೀವು ಕಲ್ಲು ಉಣಿಸಿರೋದು ನೀವು ಸರಿ ಅಂತ ನೀವು ಹೇಳ್ತಾ ಇದ್ದೀರಾ? ಯಾವ್ದು ಮೇಡಮ್? ಇದು ಕಲ್ಲು ಉಣಿಸಿರೋದು ಸರಿ ತಪ್ಪು ಅಂತ ನಾನು ಹೇಳಕ್ಕಲ್ಲ ಮೇಡಮ್. ಅದ್ ಯಾಕೆ ಹೇಳಕ್ಕಾಗಲ್ಲ ಅಂತೀರಾ? ಎದಕ್ಕೆ ಹೇಳಕ್ಕಲ್ಲ ಅಂದ್ರೆ ಅವರು ಅವತ್ತಿಗೆ ತಗೊಂಡ್ವಿ ಅಂತ ಇವ್ರು ಅಂತಾರ. ಇವ್ರು ಎಷ್ಟು ತಗೊಂಡ್ರ ಅಂತ ಕೂಡ ನಮಗೆ ಪೂರ್ತಿ ಅಷ್ಟೊಂದು ಅನುಮತಿ ಗೊತ್ತಿಲ್ಲ. ಇವರನ್ನ ಒಂದು ಬರ್ಸಂದಿದ್ದು ಲೆಟ್ರಲ್ಲಿ ಇವ್ರ ತಕ ಅವ್ರು ನಾವು ಕೊಟ್ಟಿವಪ್ಪ ಅಂತ ಅವ್ರನ್ನ ಇದು ಮಾಡಿಕೊಂಡಿಲ್ಲ. ಅದೊಂದೇ ಫೇಲ್ ನೋಡಿ ಮೇಡಮ್. ಅದೊಂದು ಫೇಲ್ ಅಂತಂದ್ರೆ ಅದಕ್ಕಿಂತ ಮುಂಚೆ ಇವ್ರು ವಾಸ ಮಾಡ್ತಾ ಇದ್ರಿ ಇಲ್ಲಿ? ಯಾರು ಇದನ್ನ ಮಾಡ್ತಿದ್ರು ಮೇಡಮ್? ಇಲ್ಲಿ ಇವ್ರು ವಾಸ ಮಾಡ್ತಿದ್ರು. ಹಾಗಾದ್ರೆ ಇಲ್ಲಿ ಇವ್ರದೇ ಜಾಗ ಅಂತ ಪ್ರೂವ್ ಆಯ್ತು ನಿಮ್ ನನ್ನ ಅನ್ಸಿದ ಪ್ರಕಾರ. ಒಟ್ಟು ಜಾಗ ಅವ್ರದ್ದು ಆಗಿರ್ಬೋದು, ಒಟ್ಟು ಖರೀದಿ ಅಂತ ತಗೊಂಡಿದ್ರಂತ ನಿಜವಾಗಿ ಗೊತ್ತಿದ್ದ ನಮಗೆ ಗೊತ್ತಿದ್ದಷ್ಟು ಮಾಡಿ ರೊಕ್ಕ ಕೊಟ್ಟು ತಗೊಂಡ್ರ ಅಂಬೋದು ನಮಗೆ ಗೊತ್ತಷ್ಟೇ. ಯಾರ್ದು ಬಾಲಸ್ವಾಮಿನೇ ದುಡ್ಡು ಇಲ್ಲ ಮೇಡಮ್, ಈ ಲಕ್ಷ್ಮಿ ತಗೊಂಡಿದ್ಲಿ ಮೇಡಮ್, ಮಲ್ಯಪ್ಪನ ಕಡೆಯಿಂದ. ಮಲ್ಯಪ್ಪನ ಜಾಗ ಅಂತ ಇವ್ರು ಫಸ್ಟಿಗೆ ಅದು ಫಸ್ಟಿಗೆ ಮಲ್ಯಪ್ಪನ ಅಂತ ಇದು ಮಾಡಿದ್ರು ಮೇಡಮ್ ಆ ಜಾಗ. ಆ ಮಲ್ಯಪ್ಪನ ಕಡೆಯಿಂದ ಈ ಅಮ್ಮ ಖರೀದಿ ಮಾಡಿದ್ದಂತೂ ಗೊತ್ತು ನಮಗೆ. ಆದ್ರೆ ಎಷ್ಟು ತಗೊಂಡ್ರ ಅಂತ ಕೂಡ ಅಷ್ಟೊಂದು ನಮಗೆ ಅವಾಗ ಈಗ 20 ವರ್ಷಗಳ ನಮ್ಗೆ ಅಷ್ಟೊಂದು ಜ್ಞಾನ ಇಲ್ಲ. ಓಕೆ ಸರ್, ಮಲ್ಯಪ್ಪ ಅನ್ನೋ ಮಲ್ಲಿಕಾರ್ಜುನ ಮಲ್ಯಪ್ಪ ಅನ್ನೋ ಲಕ್ಷ್ಮಿ ಅನ್ನೋಕೆ ಖರೀದಿ ಮಾಡ್ಬಿಟ್ಟಿದ್ದಾರೆ. ಖರೀದಿ ಮಾಡಿದ್ಮೇಲೆ ಮತ್ತೆ ಲಕ್ಷ್ಮಿ ಇದೆ ಅಲ್ವಾ ಇದು ಸೈಟ್? ಅರ್ಧ ಕೊಟ್ಟಿರೋ ಅರ್ಧ ಇಲ್ಲ ಅಂತ ಅರ್ಧ ಕೊಟ್ಟಿ ಅದೇಂಗ ಸೈಟ್ ಅಲ್ಲಿ ಅರ್ಧ ಗಿರ್ದ ಇರುತ್ತೆ ಇಲ್ಲಿ? 7,000 ಕೊಟ್ರೆ ಮೇಡಮ್, 7,000 ಕೊಟ್ಟಿದ್ದು ಅರ್ಧ ಐತೆ, ಅರ್ಧ ಈ ಸೈಟ್ ಅಲ್ಲಿ ಅರ್ಧ ಹೇಗಿದೆ ಗುರು? ಬಂದು ನೋಡ್ಕೊಳ್ಳಿ ಬಿಡ ಮಾಡ ಸರಿ. ಇದರಲ್ಲಿ ಸೈಟ್ ಅರ್ಧ ಇರುತ್ತಾ? ಇಷ್ಟಕ್ಕೆ ಮಾತ್ರ ಇತ್ತು ನೋಡಿ ಮೇಡಮ್, ಇಷ್ಟಕ್ಕೆ ಮಾತ್ರ ಫ್ಲಾಟ್ ಲೆಕ್ಕ ಇರ್ತದ. ಅರ್ಧ ಕರ್ಕೊಂಡು ಕೊಟ್ಟಿನಿ, ಇವತ್ತಿನ ಅರ್ಧ ಬಿಡ್ರಿ ಅಂತ ಇವ್ರು ಅಂತಾರ. ನಾವು ಯಜಮಾನ್ ಕರ್ಕೊಂಡು ಹೋಗಿ ನಿನ್ನೆ ತಿರುಗಾಡಿ ಎಲ್ಲ ಮಾಡಿ ಬಂದಿವಿ. ಇವ್ರು ಸ್ಟೇಷನ್ ಬಂದಿದ್ದು ಇವ್ರು ಮಾತು ಕೇಳಲ್ಲ. ಸಾರಿಗೆ 8 ತಿಂಗಳಾಯ್ತು. ಇವಾಗ 8 ತಿಂಗಳಾಯ್ತು ಹಿಂಗ ಓದಾಡ್ತಿದಾರ. ದಿನ ಸಾಕಾಯ್ತು. ಇವ್ರನ್ನ ನಿನ್ನೆ ಉಣಕ್ ಬಂದ್ವಿ. ನಾವೇ ಉಣಕ್ ಬಂದ್ರೆ ಆಳು ಕರ್ಕೊಂಡ್ ಬಂದ್ವಿ. ಏನು ಕೇಸ್ ಮಾಡ್ತೀವಿ ಉಣ್ಬೇಡ್ರಿ ಅಂದ್ರೆ ಆಯ್ತು ಬಿಡಪ್ಪ ನೀವು ಬರ್ರಿ ನಾವು ಬರ್ರಿ ಸ್ಟೇಷನ್ಗೆ ಹೋದ್ವಿ. ವೀಕ್ಷಕರೇ, SI ಸರ್ ಉಣ್ಬೇಡಿ ಕಲ್ಲನ್ನ ಅಂತ ಹೇಳಿದ್ರು, ಎದುರಾಗಿ ಇವ್ರು ಕಲ್ಲನ್ನ ಇಲ್ಲಿ ಉಣಿಸಿದಾರೆ ಅಂತಂದ್ರೆ ತಪ್ಪೆಲ್ಲ ಇವ್ರದೇ ಅಂತ ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ. ಇನ್ನ ಒಂದು 7,500 ಒಂದು ಪ್ರೂಫ್ ಇಲ್ಲ ತಗೊಂಡಿದ್ದು, ಒಂದು ತಗೊಂಡಿದ್ದ ತಿರುಪತಿಯಲ್ಲಿದ್ದಾನೆ, ವಾಸ ಮಾಡಿದವರು ಇಲ್ಲಿದ್ದಾರೆ. ಹಾಗಾದ್ರೆ ಏನ್ ನಂಬಕ್ಕಾಗುತ್ತೆ ಇಲ್ಲಿ ಯಾರು ನಂಬಬೇಕು ನಾವು? ಒಂದು ನಮಗೆ ಅರ್ಥ ಆಗ್ತಾ ಇಲ್ಲ. SI ಸರ್ ಉಣಕ್ ಬೇಡ ಅಂತ ಅಂದ್ಮೇಲೆ ಕೂಡ ಯಾಕೆ ಉಣಿಕಿದ್ರಿ ನೀವು? ನಾವು ಉಣಿಕಿಲ್ಲ ಮೇಡಮ್. ಮತ್ತೆ ಯಾರು ಪ್ರತ್ಯಕ್ಷವಾಗಿ ದೇವ್ರ ಏನಾದ್ರು ಬಂದು ಉಣಿಕಿದ್ರ? ನಾನೇ ಮೊದಲು ನಾವು ಹೇಳ್ತಿದ್ವಿ. ಅವ್ರು 8 ತಿಂಗಳಾದ ಹಿಂಗೆ ಓದಾಡ್ಕೊಂಡಿದ್ದಾರೆ. 8 ತಿಂಗಳ ಅನ್ನೋದಕ್ಕೂ 9 ತಿಂಗಳ ಅನ್ನೋದಕ್ಕೂ ಕಾನೂನು ಒಂದೇ ರೀತಿ ಇರುತ್ತೆ ಸರ್. ಒಂದೇ ಇರ್ತದ. ಸಾರಿ ಹೇಳಿ SI ಸರ್ ಹೇಳಿ ಇವ್ರ ಕಡೆಗೆ ಅವ್ರ ಕಡೆಗೆ ಹೇಳಿ ಇವ್ರ ಕಡೆ ಅವ್ರ ಕಡೆ ಹೇಳಿ ಇವ್ರ ಕಡೆ ಹೇಳಿದ್ರು 8 ತಿಂಗಳು ನೀನು ಒದ್ದಾಡ್ಬೇಕು ಬಿಟ್ರೆ ಉಣ್ಕೋದಕ್ಕೆ ಯಾಕೋದೆ ಮೇಡಮ್? ಇವತ್ತು ಯಜಮಾನ್ರು ಎಲ್ಲರೂ ನೈಯತ್ ಅಂತ ಯಜಮಾನ್ರ ಇದಾರ. 10 ಮಂದಿ 20 ಮಂದಿ ಯಜಮಾನ್ರ ಇದಾರ. ಎಲ್ಲಿದ್ದಾರೆ ಯಜಮಾನ್ರ? ಮುಖಂಡ್ರು ಎಲ್ಲಾಪುರ ಮುಖಂಡ್ರು ಕಲ್ತ್ಕೊಂಡು ಕುಂತು ಮಾತಾಡಿದ್ಮೇಲೆ ಕಲ್ಲು ಉಣ್ಕಂದ್ಮೇಲೆ ಉಣ್ಕಿರಿ ನೀವು. ಯಜಮಾನ್ರಿ ಅಂದ್ರ ನೀವು ಅವ್ರ ನಮಗೆ ಕೇಳ್ಬೇಡ್ರಿ ಏನಲ್ಲ, ನೀವು ಉಣ್ರು ಯಜಮಾನ್ರು. 10 ಮಂದಿ ಯಜಮಾನ್ರು 20 ಮಂದಿ ಯಜಮಾನ್ರು. 10 ಜನ ಯಜಮಾನ್ರು ಎಲ್ಲೆಲ್ಲಿದಾರಪ್ಪ? ಇಲ್ಲೇ ಯಜಮಾನ್ರ ಇದಾರ. ಇದೇ ಕೇರಾಗ ಇವಾಗ ಯಜಮಾನ್ರು ಬಿಟ್ಟಂದಿರಲ್ಲ. ಎಲ್ಲ ಸ್ಟೇಷನ್ ಇದಾರೆ. ನಿನ್ನೆಲ್ಲ ಸ್ಟೇಷನ್ ಇದಾರ. ಓಸ್ಮೆಂಟ್ ಸ್ಟೇಷನ್ ಇದಾರ. ಎದಕ್ಕೆ ಹೋಗಿದ್ದಾರೆ? ಇದೇ ನ್ಯಾಯ ಬಯಸಕ್ಕೆ ಹೋಗ್ಯಾರ. ಇದ್ರ ಬಗ್ಗೆ ನಮಗೋಸ್ಕರ ಇವ್ರಿಗೋಸ್ಕರ ಹೋಗ್ಯಾರ. ನಮ್ಮ ಎಲ್ಲರ ಮುಖಂಡರು ನಿನ್ನೆಲ್ಲ ಊಟ ಮಾಡಿಲ್ಲ. ಕುರುಗೋಡು ಸ್ಟೇಷನ್ ಹೋಗಿದಾರ. ಬನ್ನಿ ವೀಕ್ಷಕರೇ, ನಾವು ಕುರುಗೋಡು ಸ್ಟೇಷನ್ ಅಲ್ಲಿ ಹೋಗಿ ನಾವು ಮಾತಾಡೋಣ. ಇವತ್ತು ನಿನ್ನೆಲ್ಲ ಊಟ ಮಾಡಿಲ್ಲ, ನೀರು ಮಾಡಿಲ್ಲ. ಆಯ್ತು ಸರ್, ನಿಮ್ ಸಮಸ್ಯೆ ಬಂದ್ರೆ ನಿಮ್ದು ಕ್ಲಿಯರ್ ಮಾಡೋಣ, ಅವ್ರ ಸಮಸ್ಯೆ ಬಂದ್ರೆ ಅವ್ರು ಕ್ಲಿಯರ್ ಮಾಡೋಣ. ಇವರು ಅದಿರಲ್ಲ ಮೇಡಮ್. ನಾನೊಂದು ಇವರು ಅಷ್ಟು ಒಂದು 15 ಕೊಡು 10 ಕೊಡು 10 ಬಿಡು ಅಂತಂದ್ರೆ ಬಿಡಂಗಿಲ್ಲ. ನಾನು ಕೊಟ್ಬಿಟ್ರಿ ರೊಕ್ಕ ಅವತ್ತಿಗೆ ಹಿಂಗ್ ಮಾಡ್ಕೊತ ಹೆಂಗಿದೆ? ಕರೆ ಕಳಿಸಿ ವೀಕ್ಷಕರೇ. ನಾನು ಈ ನಿಟ್ಟಿನಲ್ಲಿ ಒಂದು ನಿಮ್ಮ ಹತ್ರ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಇವ್ರಿಗೋಸ್ಕರ ಇವ್ರ ಪಂಚಾಯಿತಿಗೋಸ್ಕರ ಮುಖಂಡರು ಅಲ್ಲಿದಾರಂತೆ, ವಾಸ ಮಾಡೋರು ಇಲ್ಲಿದಾರಂತೆ. ಏನ್ ಸಮಸ್ಯೆ? ಹಾಗಾದ್ರೆ ಸಮಸ್ಯೆ ಇರೋರು ಅಲ್ಲಿರೋದು ನಾವು ಕೇಳ್ಪಟ್ಟಿದೀವಿ. ಸಮಸ್ಯೆ ಇರೋರು ಇಲ್ಲಿ ಕೂತ್ಕೊಂಡಿದ್ದಾರೆ, ಮುಖಂಡರು ಅಲ್ಲಿ ಹೋಗಿ ಸಾಲ್ವ್ ಮಾಡ್ತಿದ್ದಾರೆ. ಈ ಜನರೇಷನ್ ಅಲ್ಲಿ ಅಂತ ಮುಖಂಡರು ಯಾರು ಅಂತ ನಾನು ತಿಳಿದೇಬೇಕನ್ಸುತ್ತಿದೆ. ಅದೇ ಜೊತೆಗೆ ಇಲ್ಲಿ ವಾಸ ಮಾಡ್ತಿರೋ ಅಕ್ಕಪಕ್ಕದಲ್ಲಿ ಇರುವಂತ ಮಹಿಳೆ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ ಬನ್ನಿ ವೀಕ್ಷಕರೇ. ಅಮ್ಮ ನಮಸ್ಕಾರ. ಅಮ್ಮ ನಮಸ್ಕಾರ ಮೇಡಮ್. ಅಮ್ಮ, ಇವ್ರು ಇಲ್ಲೇ ವಾಸ ಮಾಡ್ತಿದ್ರ ಲಕ್ಷ್ಮಿ ಅನ್ನೋರು?
ಇಲ್ಲೇ ವಾಸ ಮಾಡ್ತಾರೆ ಮೇಡಮ್. ಅಲ್ಲಮ್ಮ ಇದೀಗ ಏನಾದ್ರು ಗೋರ್ಮೆಂಟ್ ಅಲ್ಲಿ ನೀವು ವ್ಯಾಪಾರಗಳು ಮಾಡ್ತಾ ಇದ್ರ, ಸೈಟ್ ಮಾರೋದಾಗ್ಲಿ ಸೈಟ್ ತಗೊಳೋದಾಗ್ಲಿ? ಇಲ್ಲ ಮೇಡಮ್. ಮತ್ತೆ ಅವರು ಹೇಳ್ತಾ ಇದಾರಲ್ಲ ಉಣ್ಕ್ ಬಿಟ್ಟಿದಾರಲ್ಲ ಬಂಡೆ, ನಿಮ್ಗೆ ಹೇಗೆ ಅನಿಸ್ತಿದೆ ಇದ್ರ ಬಗ್ಗೆ? ಅದೇ ಮತ್ತೆ ಸೈಟ್ ತಗೊಂಬೋದು ಮಾರೋದೇನು ಯಾವುದಿಲ್ಲ ಮೇಡಮ್. ಇಲ್ಲಿಗೆ 30 ವರ್ಷ ಆಯ್ತು ನಾವು ಇಲ್ಲಿ ವಾಸ ಮಾಡಕ್ಕೆ. ಅಷ್ಟು ಮನೆಗಳು ಒಪ್ಪಟ ಪಟ್ಟೆಲ್ಲ ಪಾಣೆಲ್ಲ ನಮಗೆ. ಅದೇ ಖಾಲಿ ಪ್ಲಾಟ್ನಾಗ ಜೀವನ ಮಾಡ್ತಾ ಇದೀವಿ. ಒಬ್ರಿಗೊಬ್ರು ನಂದೈತಿ ನಿಂದೈತಿ ಅಂತ ನಾವು ಗುದ್ದಾಡೋದೆ ನಮಗೆ. ಪಟ್ಟಿ ಕಟ್ಟಿಗೆ ಹಾಕಿವಿ, ತಿಪ್ಪಿ ಹಾಕಿವಿ. ನಿಮ್ಮ ಮಾವು ಬಂದು ನಾವು ಹಿಡ್ಕೊಂಡಿವಿ ಅಂತ ನಮ್ಮ ಕೂಡ ಗುದ್ದಾಡಿ ಬಿಡಿಸ್ಬಿಟ್ಟು ಇನ್ನು ಬೇಡ, ಗುದ್ದಾಡೋದು ಬೇಡ, ಕಚ್ಚಾಡೋದು ಬೇಡ ಅಂದ್ವಿ, ನಾವು ಬಿಟ್ಬಿಟ್ಟಿವಿ. ಅದೇ ಮತ್ತೆ ಇದು ಮಲ್ಲಪ್ಪನ ಜಾಗ, ಯಾರ ಜಾಗ? ಅದೇ ಮತ್ತೆ ಮಲ್ಲಪ್ಪ ನಾನು ಹಿಡ್ಕೊಂಡ್ ಜಾಗ ಇದು. ಕಟ್ಟಿಗೆ ಹಾಕಿವಿ, ತಿಪ್ಪಿ ಹಾಕಿವಿ ನಾವು. ಏನಪ್ಪ ನಾವ್ ಹಾಕಿವಿ. ಮಲ್ಲಪ್ಪನ ಜಾಗ ನಾವ್ ಹಿಡ್ಕೊಂಡಿವಿ ಒಂಬತ್ತ ನಾವು ಸರ್ಕೊಂಡ್ಬಿಟ್ಟಿವಿ ನಾವು. ಅದೇ ಮತ್ತೆ ಸರ್ಕೊಂಡ್ಬಿಟ್ಟಿವಿ ನಾವು. ನಂದದ ಜಾಗ ಅಂದ್ಮೇಲೆ ನಾವು ಸರ್ಕೊಂಡ್ಬಿಟ್ಟಿವಿ. ತಾನು ಏಟಕ್ಕೆ 10,000 ಮಾರ್ಕೊಂಡಾನು, 5,000 ಮಾರ್ಕೊಂಡಾನು, ಅದಟ್ಟು ನಮ್ಗೇನ್ ಗೊತ್ತು? ನಮ್ಮನ್ ಕೇಳಿ ಮಾರ್ಕೊಂಡಾನ ಆತ. ಮಾತ್ ಸರಿ ಮಾತಾಡಕ್ ಏನೈತೆ? ಇವ್ರು 7,000 ರೂಪಾಯಿ ರೊಕ್ಕಿಸ್ಕೊಂಡ್ಬಿಟ್ರೆ ಯಾರ್ದಾಗ ಬಾಬು ಅಂತಕ ಅರ್ಧ ಜಾಗ ಕೊಟ್ಟಿರಿ ಅಂತ ಮಲ್ಲಪ್ಪ ರೊಕ್ಕಿಸ್ಕೊಂಡು ಅಡ್ಡಿಂಗ್ಸ್ ಓಟಿ ಮಲ್ಲಪ್ಪ ಜಾಗ. ಮತ್ ಎಲ್ಲಾರು ಹುಡ್ಕೊಂಡಿರಮ್ಮ, ಯಾರು ಪಟ್ಟದ್ವನಿಲ್ಲ, ಎಲ್ಲಾರು ಹುಡ್ಕೊಂಡಿರೋ ಜಾಗಗಳ ಇವ. ಏನ್ ಪಟ್ಟದ ಜಾಗ ಅಂತ ಯಾರು ಹೇಳಕಲ್ವ? ಅದ್ 7,000 ಕೊಟ್ಟದ ತಿರುಪತಿಗ ಅಡ್ವಾನ್ಸ್ ಕೊಟ್ಟದ, ರೊಕ್ಕಿಸ್ ಕೊಟ್ಟದ. ತಿರುಪತಿಗೆ ಅದಾನ ಅವ್ರು ಬಂದಿಲ್ಲ. ಆದ ಬರೋ ಫೋನ್ ಏನ್ ಹೇಳ್ತಾರ ಮಾಡಿದ್ರ ಐದು ಅರ್ಧ ಜಾಗ ಐತೆ, ಮಲ್ಲಪ್ಪನ ಅರ್ಧ ಜಾಗ ಐತೆ, ಬಾಬು ಅರ್ಧ ಜಾಗ ಐತೆ. ಇವ್ರು ಸ್ಟೇಷನ್ ಶಿವ ಯಾರು ಮಾತ್ರ ಈ ಸ್ಟೇಷನ್ಗೆ ಹೋಗಿ 8 ತಿಂಗಳು ಆಯ್ತು. ಇವ್ರು ಏನಲ್ಲ 8 ಅಡ್ಬಿಟ್ಟು ಕೊಡು 10 ಅಡ್ಬಿಟ್ಟು ಕೊಡ ಸಾರಿ ಹೇಳ್ದ. SI ಸಾರಿ ಹೇಳ್ದೆ, ನಿನ್ನೆ ಹೇಳ್ದೆ. ಕರ್ಕಸ್ ಬಾಬು ಮಾತಾಡಿದ್ರು ಸ್ಟೇಷನ್ ಕುಂತ್ಕೊಂಡು ಮಾತಾಡಿದ್ರೆ ಕೇಳ್ಬೇಕಾರೆ ಸಾರಿ ಅಂತ ಈ ಕಡೆ ಲೈನ್ ಬಿಡ್ರು, ಈ ಕಡೆ ಲೈನ್ ಬಿಡ್ರು. ಮೇಡಮ್ SI ಸಾಹೇಬ್ರು ನಾವು ಇಲ್ಲಿ 20-25 ವರ್ಷದಿಂದ ನಾವು ಜೀವನ ಮಾಡ್ತೀವಿ ಮೇಡಮ್. 25 ವರ್ಷದಿಂದ ಜೀವನ ಮಾಡಕತ್ತೀವಿ. ಇವರು ಜಾಗ ಎಲ್ಲ ಏನಿಲ್ಲ ಇಲ್ಲಿ, ಇವರು ವಾಸ ಇಲ್ಲ. ಇವರು ಇರೋದು ಅಲ್ಲೇ ಅದಾರ. ಇದ್ರಂತ 2 ಜಾಗ ಅದಾವ ಗೌರ್ಮೆಂಟ್ ಜಾಗ. ಅವ್ರು SI ಸಾಹೇಬ್ರು ಏನ್ ಹೇಳಿದಾರಂತ, ಇವರಿಗೆ ಪರ್ಮಿಷನ್ ಕೊಟ್ಟಿದಾರಂತೆ ಬಣ್ಣ ಒಣಕೆ ಹೋಗಂತ. ಅವ್ರು ನಮಗೆ ಯಾಕೆ ಕೊಡಲಿಲ್ಲ ಪರ್ಮಿಷನ್? SI ಸಾಹೇಬ್ರು ನಮಗೆ ಯಾಕೆ ಕೊಡಲಿಲ್ಲ ಪರ್ಮಿಷನ್? ನಾವು 25 ವರ್ಷದಿಂದ ಈ ಜಾಗದಾಗ ಇದೀವಿ. ಇದು ತಗ್ಗು ಇಷ್ಟು ಮಟ್ಟ ಇತ್ತು. ಮಣ್ಣು ಹಾಕ್ಕೊಂಡು ಎಲ್ಲ ಮಾಡ್ಕೇಸಿ ನಾವು ಒಂದು ಗುಡಿಸ್ಲು ಹಾಕಿದ್ವಿ. ಡಿಸೆಂಬರ್ ಎಂಡಿಂಗ್ನಾಗ ಗುಡಿಸ್ಲು ಬಿದ್ದಾಗಿತ್ತು. ನಾವು ತಿರುಪತಿ ಬಂದಾಗ ಗುಡಿಸ್ಲು ಬಿದ್ದಾಯ್ತು. ಡಿಸೆಂಬರ್ ಎಂಡಿಂಗ್ನಾಗ ಬಿದ್ದಾದ್ರೆ ಕಾಲು ಗುಂಜುಗೂ ಅಲ್ಲೇ ಅದ ಮೇಡಮ್, ಕಂಬಗೂ ಅಲ್ಲೇ ಬಿದ್ದಿದ್ದಾವೆ. ರೊಕ್ಕ ಕೊಟ್ಟು ತಾಮಂದೆ ಎಲ್ಲ ನಡೆಸಿದೆ. ನಡೆಸಿರಿ ಹತ್ತು ಮಂದಿ ಏನಂದ, ಉಣ್ಬೇಡಪ್ಪ ಅಂದ. ಸರಳಪ್ಪ ನೀವೇನು ಉಣ್ಬೇಡ ಅಂತ ಹೇಳಿದ್ರಲ್ಲ, ನಾವು ಅವ್ರು ನಮ್ಮ ಚಿಕ್ಕಪ್ಪನ ಕಳಿಸಿ ನಾವು ಬಿಟ್ಬಿಡ್ತು ಅಂದೆ. ಅವರು ಕರೆಸಲಿಲ್ಲ, ನಾವು ಕರೆಸಿಲ್ಲ. ನಾವು ಅಲ್ಲಿಗೆ ಸುಮ್ಮನೆ ಆಗ್ಬಿಟ್ವಿ. ಆಮೇಲೆ RIR ಬಂದು ವರದಿ ಮಾಡಿದ್ದಾರೆ, ತಹಸೀಲ್ದಾರ್ ಬಂದು ವರದಿ ಮಾಡಿ ಕೊಟ್ಟಿದ್ದಾರೆ. ಬೇಕಾದ್ರೆ ಪ್ರೂಫ್ ಕೊಡೋದು ನಿಮ್ಗೆ ಕೊಡೋದು. ಅವ್ರು ಏನಿದೆ ತೋರಿಸ್ಬಿಡಲ್ಲ. ಜಾಗ ಇದೆ ನಂದಂತ ಇದಾರಲ್ಲ, ನಂದಂದಾಗ ಏನು ಪ್ರೂಫ್ ಇದೆ ತೋರಿಸ್ಲಿ, ತೋರಿಸ್ಲಿ. ನಾನು ಅಕ್ರಮ ಸಕ್ರಮ ಹಾಕಿರೋದು ಐತೆ. ಅವ್ರೇನು ಅಕ್ರಮ ಸಕ್ರಮ ಹಾಕಿರಿಲ್ಲ, ಹೌದಾ? ಅಕ್ರಮ ಸಕ್ರಮ ಹಾಕಿದಂತ ತೋರಿಸ್ಬಿಡ್ಲಿ, ಅಷ್ಟು ಬಿಟ್ಟು ಕೊಟ್ಟೋಗ್ಬಿಡ್ತೀವಿ. ಎಲ್ಲ ಅವ್ರು ಪ್ರೂಫ್ ಇದ್ದಿದ್ರೆ ನಾವು ಯಾಕೆ ಹೋಗಮ್ಮ? ಬಳ್ಳಾರಿ ಮಠ ನಾವು ಯಾಕೆ ಹೋಗಮ್ಮ? ನಿಮ್ಮ ಮಠ ನಾವು ಯಾಕೆ ಬರೋಕೆ ಹೋಗಮ್ಮ? ಹೌದು ಅಲ್ವಾ? ಈಗ SI ಸಾಹೇಬ್ರು ಅವ್ರಿಗೆ ಪರ್ಮಿಷನ್ ಕೊಟ್ಟಂಗೆ ನಮಗೆ ಪರ್ಮಿಷನ್ ಕೊಡ್ಬೇಕಲ್ವಾ? ಅವ್ರಿಗೆ ಕೊಟ್ಟಂಗೆ ನಮಗೆ ಕೊಡ್ಬೇಕು ಅವರು. ನಾನು ಹೇಳ್ತೀನಿ, ಸಾಹೇಬ್ರ ಹತ್ರ ಮಾತಾಡೋಣಪ್ಪ. ಸಾಹೇಬ್ರ ಹತ್ರ ಇರೋ, ಒಂದು ನಿಮಿಷ ಇರೋ, ಸಾಹೇಬ್ರ ಹತ್ರ ಮಾತಾಡಮ್ಮ ಅಂತೇಳಿ, ಸಾಹೇಬ್ರ ಹತ್ರ ಮಾತಾಡಮ್ಮ ಅಂತೇಳಿ ನಾವು ಹೇಳಿದನು ನಿಜ. ಆಯ್ತಪ್ಪ ಸಾಹೇಬ್ರ ಹತ್ರ ಮಾತಾಡಮ್ಮ ಅಂತ ಹೇಳಿದನು ನಿಜನೇ, ಇಲ್ಲ ಅಂತ ಹೇಳಲ್ಲ. ಇಲ್ಲಿ ಹೆಣ್ಮಕ್ಳೆಲ್ಲ ಬಡ್ಕೊಂಬಂತ ಅವಶ್ಯಕತೆ ಏನಿದೆ? ಹೌದಲ್ವಾ? ಅವ್ರಿಗೆ ಹೇಳಂತ ಮುಖಂಡ್ರು ನಮ್ಗೆ ಯಾಕೆ ಕೇಳಲ್ವಾ? ಅವ್ರಿಗೆ ಹೇಳದಂತ ಮುಖಂಡ್ರು ನಮ್ಗೆ ಯಾಕೆ ಕೇಳಿಲ್ಲ? ಅವ್ರಿಗೆ ಹೇಳದಂತ ಮುಖಂಡ್ರು ನಮ್ಗೆ ಯಾಕೆ ಕೇಳಲ್ಲ? ವೀಕ್ಷಕರೇ, ಇವ್ರು ನೋಡಿದ್ರೆ ನನಗೆ ಒಂದು ಮಾಹಿತಿ ಏನ್ ಬರ್ತಿದೆ ಅಂದ್ರೆ, ಪುಷಟಿ ಕೊಟ್ರೇನೆ ಇದೇ ಒಂದು ಸಮಸ್ಯೆ. ಪುಷಟಿಗೆ ಯಾವ್ದು ಕೊಡಬಾರ್ದು. ಇವಾಗ ಏನ್ ಗೌರ್ಮೆಂಟ್ ಇದೆ, ಕಂಪ್ಲೀಟ್ ಗಣೇಶ್ ಸರ್ ಅವರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ. ಇದು ಏನ್ ನೀವು ಲ್ಯಾಂಡ್ ಅನ್ನು ಫ್ರೀ ಆಗಿ ನೀವು ಮಾಡ್ಕೊಟ್ಟಿದ್ದೀರಾ, ಅದನ್ನೆಲ್ಲಾನು ಇಲ್ಲಿರೋರ್ನೆಲ್ಲಾನು ಬಿಡಿಸಿ ಬೇರೆ ಕಡೆ ಅವ್ರು ಎಲ್ಲಿ ವಾಸ ಮಾಡ್ತಾರೆ ಮಾಡಕ್ ಬಿಟ್ಬಿಡಿ. ಯಾಕಂತಂದ್ರೆ ಫ್ರೀ ಕಲಿಸಿ ಹಿಡ್ಕೊಂಡಿದ್ದಾರೆ. ಅವಾಗೆ ಈ ಅಮ್ಮ ಊರ್ಲಿದ್ದ ಬಂದಾಳ ಅಂತ ಮೇಡಮ್, ಊರ್ಲಿದ್ದ ಬಂದಾಳ. ಅಣ್ಣ ನನಗೆ ಸ್ವಲ್ಪ ಜಾಗ ಅಣ್ಣ, ನಾನು ಶೆಡ್ ಹಾಕ್ಯತ್ನಂತೇಳಿ ಕೇಳಿಲ್ಲಂತ ಹೆಣ್ಮಗ ಬಾಬನರಮ್ಮ ಅಕ್ಕ ಕೇಳಿಲ್ಲಂತೆ ಮೇಡಮ್. 6,000 ರೂಪಾಯಿ ನಾವು ಅಪ್ಪ ಕುಡ್ಕ ಮೇಡಮ್. 6,000 ರೂಪಾಯಿ ಕೊಟ್ಟಿದ್ದಾರೆ. ಅವ್ ತಗೋತ್ನ ಊಟ ಬಸ್ಸು ಅಂತ ಅವರೆಲ್ಲರೂ ಸಾಕ್ಷಿ ಇದಾರೆ ಮೇಡಮ್. ಗುಳಿಬಾಯಿ ಅವರೆಲ್ಲ ಸಾಕ್ಷಿ ಇದಾರೆ ಮೇಡಮ್. ಅದೇ ಇವಾಗ ಇದನ್ನ ಖಾಲಿ ಜಾಗ ನಾವು ಕೊಟ್ಟಿಲ್ಲ ಮೇಡಮ್. ಇದು ನಾವು ಅದಿಷ್ಟು ಹೆಡ್ಡಿ ಕಂಡ್ರಲ್ಲ ಮೇಡಮ್, ಆ ಕಡೆಗೆ ಅದನ್ನೇ ಕೊಟ್ರೆ ನಾವು ಅದನ್ನೆಲ್ಲ ಕೊಟ್ಟು ಇದನ್ನ ಕೊಟ್ಟಿಲ್ಲ.
ನಾವು 7 ಮಂದಿ ಹೆಣ್ಮಕ್ಳು ಮೇಡಮ್ ಅವಾಗ ಅಕ್ಕೆಮ್ಮನ ಅಂತ ನಾವು ಈಸ್ತಿನ ಸಿಮ್ಕೆ ಇದ್ದೀವಿ ನಾವು ಒಬ್ರು ಕೊಟ್ಟರೆ ಸಾಕಾಯ್ತು ಮೇಡಮ್ 7 ಮಂದಿ ಹೆಣ್ಮಕ್ಳು ಈ ಸೈಡ್ ಹೆಂಗೆ ಹಾಕಬೇಕು ಮೇಡಮ್ ಹೆಣ್ಮಕ್ಳು ಅಪ್ಪ ದುಡಿಯಂಗಿಲ್ಲ ಮೇಡಮ್ ಕುಡ್ಕ ನಾವು ಒಬ್ರು ಹೆಣ್ಮಕ್ಳು 7 ಮಂದಿ ನಾವು ಹೆಂಗ್ ಮಾಡ್ಬೇಕು ಮೇಡಮ್ ಕುಡ್ಕ ಯಾಮರ್ಸಿ ಅಂತ ಹೇಳಿ ಇವಾಗ ಓಟ್ ನಮ್ಮದೇ ಅಂತ ಹೇಳಿ ಗುದ್ದಾಡ್ತಾ ಇದಾರೆ ಮೇಡಮ್. ಅಮ್ಮ ನಾನು ಒಂದು ನಿನಗೆ ಆಸ್ ಎ ನಾನು ಪರ್ಸನಲ್ ಆಗಿ ನಿನಗೆ ಹೇಳಕ್ ಬರ್ತಾ ಇದ್ದೀನಿ, ಗೋರ್ಮೆಂಟ್ ಅಂತಂದ್ಮೇಲೆ ನೀವು ಅಡ್ದಂಗೆಲ್ಲ ಗೋರ್ಮೆಂಟ್ ಕೊಡಕ್ ಆಗಲ್ಲಮ್ಮ. ನೀವು 7 ಮಂದಿ ಮಕ್ಕಳಿದ್ದೀರಂತ 7 ಮಂದಿ ಮನೆಗಳು ಹಾಕೋದು ರೂಲ್ಸ್ ಅಲ್ಲ. ಇವಾಗ ನೀನ್ ಏನಂದೆ, ನಾವು 7 ಮಂದಿ ಫೈನ್ 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 ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ನೀನ್ ಇವಾಗ ಏನಂತಂದೆ ಹ್ಯಾಸ್ ನಿಂದ ಏನ್ ಕ್ವಶನ್ ಆಯ್ತು, ನಾವು 7 ಜನ ಮಕ್ಕಳಿದ್ದೀವಿ, ನಾವು 7 ಜನ ನಾವ್ ಹೆಂಗ್ ಹಾಕೋಬೇಕು ಇದ್ರಲ್ಲಿ ಅಂತ ಕೇಳಿದ್ರಿ ಅಂದ್ರೆ ಇಲ್ಲ. ಇವಾಗ ನಿಜ ಹೇಳಿ, ಇವಾಗೇ ನೀವು ಅಪ್ಪ ಕುಡುಕ ಅಂದ್ಮೇಲೆ ನಾವು 7 ಜನ ಮಕ್ಕಳು 7 ಜನ ಇದ್ರಲ್ಲಿ ನಾವು ಹೆಂಗ್ ಸೈಟ್ ಹಾಕೋಬೇಕು ಅಂತಂದ್ರೆ ಗೋರ್ಮೆಂಟ್ ಕೊಡೋದು ಒಬ್ಬ ಮನೆಗೆ 1 ಸೈಟ್ ಅಂತ. ನೀವು ಈ ರೀತಿ ಇರೋದಕ್ಕೋಸ್ಕರ ಗೃಹಲಕ್ಷ್ಮಿ ಆಗಿದ್ಮೇಲೆ SIR ಬಗ್ಗೆ ಯಾಕೆ ಬಂದಿದೆ ಅಂತಂದ್ರೆ, ನೀವು ಒಂದು ಗಂಡನ ಮನೆಗೆ ಹೋಗಿ ಇನ್ನೊಂದು ಗಂಡನ ಮನೆಗೆ ಹೋಗಿ ಇನ್ನೊಂದು ಗಂಡನ ಮನೆಗೆ ನೀವೇ ಅಂತಲ್ಲ, ಆಸ್ ಎಲ್ಲ ಮಹಿಳೆಯರ ಬಗ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ SIR ಅಂತ ನಮಗೆ ಕಾನೂನು ಬಂತು, ಜಾರಿಗೆ ಬಂತು ನಮಗೆ. ಹೀಗೆ ನೀವು ಒಂದು ಮನೆನೇ 7 ಜನ ಮಕ್ಕಳಿದ್ದೀವಿ ಅಂತೇಳಿ ಮನೆ 7 ಮನೆ ಹಾಕೊಳಕ್ಕೂ ತುಂಬಾ ರಾಂಗ್ ಆಗುತ್ತೆ. ಓಕೆ ಫೈನ್, ಇನ್ನೊಂದು 7 ಮನೆ ಹಾಕೊಳಕ್ಕಾಗಲ್ಲ. ಇನ್ನೊಂದು ಇದು ಸೈಟ್ ನಿಂದು ಅಲ್ಲ, ನಿಮ್ಮ ಅಪ್ಪದು ಅಲ್ಲ, ಲಕ್ಷ್ಮಿದು ಅಲ್ಲ, ಲಕ್ಷ್ಮಿ ಅಪ್ಪಂದು ಅಲ್ಲ, ಇದು ಗೋರ್ಮೆಂಟ್ ಇಂದು. ಎಷ್ಟು ಇರುತ್ತೆ ಅಷ್ಟು ಕೊಡ್ಬೇಕು, ಮುಗಿದ್ ಬಿಡಕ. ನೀನು ಏನಾದ್ರೂ ನಿಮ್ಮ ಅಪ್ಪ ಅಮ್ಮ ಯಾರು 7,000 ಕೊಟ್ಟಿದಾರ ಅಂತಂದ್ರೆ ಆಸ್ ಅ ಪ್ರೂಫ್ ಕೇಳುತ್ತೆ. ನೀನು ಕೇಳಲ್ಲ, ನಾನು ಕೇಳಲ್ಲ, ಬಟ್ ಕೋರ್ಟ್ ಅಂತ ಬಂದ್ರೆಗೆ ರೂಲ್ಸ್ ಕಡ್ಡಾಯವಾಗಿ ಕೇಳುತ್ತೆ. ಅರ್ಥ ಆಯ್ತಾ? ನಾನು ಅದನ್ನ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ನೀವು ಅರಿಸಿದ್ರೆ ಲಾಭ ಇಲ್ಲಿ ಏನೂ ಇಲ್ಲ. ಮಾತಾಡಿ ಇಲ್ಲ, ಇಷ್ಟೊತ್ತು ನೀವು ಸುಮ್ಮನೆ ಇಲ್ಲ, ಅರಿಸಾಡಿದ್ರೆ ನಮಗೆ ಪ್ರಾಬ್ಲಮ್ ಆಗಲ್ಲ. ಇನ್ನೂ ಒಂದು ನಿಮ್ಮ ಹತ್ರ ಪ್ರೂಫ್ ಇರಬೇಕು. ಇವಾಗ ನಾನು ಯಾಸ್ ಅವ್ರು ಬಿಟ್ಟು ನಾನು ನಿನ್ನ ಹತ್ರ ಯಾಕೆ ಬಂದಿದ್ದೀನಿ ನಿಮ್ಮ ಕೈ ಇಟ್ಕೊಂಡು ಅಂದ್ರೆ ನಿಮಗೆ ಅರ್ಥ ಮಾಡ್ಸಕ್ಕೆ ನಾನು ಬಂದಿದ್ದೀನಿ. ನನಗೆ ಬಾಲುಸ್ವಾಮಿ ಯಾರು ನನಗೆ ಗೊತ್ತಿಲ್ಲ, ನೆಸೆಸಿಟಿ ಇಲ್ಲ. ಅವ್ರು ಸಪೋರ್ಟ್ ಆಗಿ ನಿಂತರು ನನಗೆ ಬರೋಂಥ ಲಕ್ಷ ಇಲ್ಲ ನನಗೆ. ನೀವು ಕೂಡ ಅಂದರೆ ನಮಗೆ ಲಕ್ಷ ಬರೋದಿಲ್ಲ. ನಮಗೆ ನಿಮ್ಮಂತರಿಗೆ ತೊಂದರೆ ಆದರೆ ನಾನು ಬಂದು ನಿಂತ್ಕೊಳ್ಳೋದು ಮಾತ್ರ ನನ್ನ ಜವಾಬ್ದಾರಿ ಆಗಿರುತ್ತೆ. ಸೊ ನೀನು ಇವತ್ತು ಜಗಳ ಮಾಡಿದ್ದು, ನೀನು ಆ ಥರ ಎಲ್ಲ ಹಾಕ್ಕೊಂಡಿದ್ದು ಕೂಡ ಆಸ್ ಅ ನಿಂದ ರಾಂಗ್ ಆಗುತ್ತೆ. ನನಗೆ ಯಾಕೆ ರಾಂಗ್ ಅಂತ ಹೇಳಿದ್ರೆ, ನಿಮ್ಮ ಅಪ್ಪಂದು ನೀನು ಮಾರಿರೋದು ನೀನು ಪ್ರೂಫ್ ಕೊಡು ಅಂತಾರೆ. ಇನ್ನೊಂದು ನಿನ್ನ ಪ್ರೂಫ್ ಕೇಳ ಎಲ್ಲಿದ್ದಾವೆ ಪ್ರೂಫ್? ಇಷ್ಟು ದಿನ ಪ್ರೂಫ್ ಇದ್ಮೇಲೆ 8 ತಿಂಗಳು ಯಾಕೆ ಓಡಾಡಿದ್ರಿ? ಮತ್ತೆ ಅವ್ರು ಹೇಳಿದ್ರಲ್ಲ 8 ತಿಂಗಳಿಂದ ಓಡಾಡ್ತಿದ್ವಿ ಅಂತಂದ್ರೆ, ಯಪ್ಪ ಫೋನಲ್ಲೇ ಮಾತಾಡ್ತಿದ್ದಾನ ಅಂದ್ಮೇಲೆ ಫೋನ್ ಮೂಲಕ ಪ್ರೂಫ್ ಕಳಿಸ್ಬೋದಲ್ವಾ? ಯಾಕೆ ತಿರುಪತಿಲಿಂದ ಬಳ್ಳಾರಿಗೆ ವಿಸಿಟ್ ಕೊಡ್ಬೇಕನ್ನೋದು ಏನಾದ್ರು ರೂಲ್ಸ್ ಇದೆನಾ? ಫೋನ್ ಮೂಲಕ ಕಳಿಸ್ಬೋದಲ್ವಾ? ಅದನ್ನ ಯಾಕೆ ಬಗೆಹರಿಸ್ತಿಲ್ಲ? ಯಾಕಂದ್ರೆ ಅವ್ರ ಹತ್ರ ಇಲ್ಲ. ಸೊ ಆದ್ರೆ ನಿಮ್ಮನ್ನ ಆಟ ಆಡಿಸ್ತಿದ್ದಾರೆ. ಎಲ್ಲೋ ಕುಂತ ಅಯ್ಯಪ್ಪ ನಿಮ್ಮನ್ನ ಆಟ ಆಡಿಸ್ತಿದ್ದಾರೆ ಅಂದ್ರೆ ಬಕ್ರ ನೀವ್ ಆಗ್ಬೇಡಿ. ಇಲ್ಲಿ ಕಾನೂನು ಅರ್ಥ ಮಾಡ್ಕೊಳ್ಳಿ. ಇದು ಗೋರ್ಮೆಂಟ್ ಆಸ್ ಅ ಗೋರ್ಮೆಂಟ್ ಕಾನೂನು ಪ್ರಕಾರ ಹೋಯ್ತು ಅಂತಂದ್ರೆ ಆಸ್ ಅ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನಾನು ಇಷ್ಟಕ್ಕೆ ನಿಂತ್ಕೊಂಡು ಹೋಗಲ್ಲಮ್ಮ. ಇದು ತುಂಬಾ ಸಾಲ್ವ್ ಮಾಡೋವರೆಗೆ ನಾನು ಈ ಹೆಜ್ಜೆನೆ ನಿಂದೆಟ್ಕೊಂಡು ಹೋಗೋಳು ಅಲ್ಲ ನಾನು. ನಿಮ್ದೆ ಅಂತಲ್ಲ, ಎನಿ ಪ್ರಾಬ್ಲಮ್ಸ್ ಯಾರೇ ಮಹಿಳೆಯರಾಗಲಿ ಪುರುಷರಿಗಾಗಲಿ ಏನೋ ಪ್ರಾಬ್ಲಮ್ ಬಂದಿದೆ ಅಂತ ನಾವು ನಿಂತ್ಕೊಂತೀವಿ. ನಾವು ಪ್ರಾಬ್ಲಮ್ ಕ್ಲಿಯರ್ ಆಗೋವರೆ ನಾವು ಹೋಗಲ್ಲ. ಇಲ್ಲಿ ಏನಾದರೂ ತಲೆ ಹೊಡೀತು ಅಂತಂದ್ರೆ ನಿಮ್ಮ ಹೆಸರು ಎಲ್ಲರದ್ದು ಇಲ್ಲಿ ಬರ್ದಿದ್ದಾರೆ ಅಂದರೆ ಪ್ರಾಬ್ಲಮ್ ಎಷ್ಟಾಗುತ್ತೆ. ಇವಾಗ ಮೂಗ್ದೆಬ್ಬಿಗೆ ನೀವೇನೇನು ಮಾಡ್ಕೊಂಡ್ಬಿಡ್ತೀರ ಜಗಳ. ಹೆಣ್ಮಕ್ಳು ಅಂದಮೇಲೆ ಕೋತಿಷ್ಟ ಅಷ್ಟು ಇದ್ದೇ ಇರುತ್ತೆ. ಒಂದು ಏಟ್ ಬಡ್ಕೊಂಡ್ರೆ ಅಂದ್ರೆ ಅವ್ರು ಬಡ್ಕೊಂತಾರೆ, ಅವ್ರು ಬಡ್ಕೊಂಡ್ರೆ ನೀವು ಬಡ್ಕೊಂತ ಎಲ್ಲೆಲ್ಲಿಗೆ ಹೋಗುತ್ತೆ ಕತೆ ಹೇಳೋಕ್ಕಾಗಲ್ಲ. ಅವಾಗ ಏನಾದರೂ ಆಯ್ತಂದರೆ ಫ್ಯೂಚರ್ ಅರ್ಥ ಮಾಡ್ಕೋಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಬಟ್ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲ ಗೊತ್ತಿಲ್ಲ, ನೀವು ಎಜುಕೇಷನ್ ಮಾಡಿದ್ರಂದ್ರೆ ಅರ್ಥ ಮಾಡ್ಕೋಬೇಕಾಗುತ್ತೆ. ಇವಾಗ ಹೆಂಗ್ ಮೇಡಮ್, ಮತ್ತೆ ಅವ್ರ ಏನಂತಾರ ಮಲ್ಯಪ್ಪ ನಾವು ನೀವು ಏನೇ ಹಾಕ್ಸೋಬೇಕಂತಂದ್ರೆ ಏನೇ ಮಾಡ್ಬೇಕು ಅಂತಂದ್ರೆ ಅದೇ ಮುಕುಂಡರ್ನ ಇಲ್ಲಿ ನಿಂದಿಸ್ಬೇಕಾಯ್ತು. ಯಾವ ಮುಕುಂಡರ್ ಪೊಲೀಸ್ ಸ್ಟೇಷನ್ಗೆ ಹೋಗೋಂತ ಅವಶ್ಯಕತೆ ಇಲ್ಲ. ಅದು ಯಾವ ಮುಖಂಡರ್ ನಾನು ನೋಡ್ಬೇಕು. ಎಲ್ಲ ಮುಖಂಡ್ರಂದ್ರೆ ಮೇಡಮ್ ಸ್ಟೇಷನ್ ತಕ ಎಲ್ಲರ ಅದಾರ. ಇವಾಗ ಸ್ಟೇಷನ್ ಅಲ್ಲಿ ಏನಂತಿದ್ದಾರೆ SIR, ನೀವು ತಲೆ ಹೊಡ್ಕೊಂಬಂದ್ರು ಕೂಡ ಜಾಗದ ನಮಗೆ ಸಂಬಂಧ ಇಲ್ಲ ಅಂತ ಅಂದ್ಮೇಲೆ ಅದೇ ಮುಖಂಡರು ಸ್ಟೇಷನ್ಗೆ ಯಾಕೆ ನಿಂತ್ಕೊಂಡಿದ್ದಾರೆ? ಇವಾಗ ಸರ್ ಕಾಲ್ ಮಾಡಿದ್ರೆ ಅಲ್ಲಿ ಹೋಗಿದ್ದಾರೆ. ಇವಾಗ ಒಂದು 10 ಮಿನಿಟ್ಸ್ ಟೈಮ್ ಕೊಟ್ಟು ಇಲ್ಲಿ ಕರೆಸ್ತೀವಿ. ಅವಾಗ ಹೇಳಿದೀನಿ 10 ನಿಮಿಷ ಕೊಟ್ಟಿಲ್ಲ ಬ್ರೋ, ಬಂದಾಗ ಅವಾಗ 15 ಡೈಲಾಗ್ ಹೇಳಿ ನಿಂತ್ಕೊಂಡಿದ್ದೆ. ಇವಾಗ ಯಾರು ನಾವು ಕೊಟ್ಟಾಗಿಲ್ಲ ಇಸ್ಕೊಂಡಾಗಿಲ್ಲ ಮೇಡಮ್. ಹೌದು, ಅವತ್ತು ಯಾರಿದ್ರು ಅವರೇ ಬೇಕಲ್ಲ ಮೇಡಮ್. ಅವತ್ತಿಗೆ ದೊಡ್ಡವರು ಇಲ್ಲಿ ಇದ್ದಾರೆ, ಬಗಲಾಗಿದ್ದಾರೆ. ಇವಾಗ ಅವತ್ತಿಗೆ ದೊಡ್ಡವರು ಇಲ್ಲ, ಇವತ್ತಿಗೂ ನಾವಿಲ್ಲ ಅಂತಂದ್ಮೇಲೆ ಅವತ್ತಿಗೆ ನೀವು ತಿರುಪತಿಗೆ ಇರೋದನ್ನ ಕರೆಸ್ಬೇಕಾಗಿತ್ತು ಅಲ್ಲ ಮೇಡಮ್.
ಇವಾಗ ನಿಮ್ಮಪ್ಪ ಸತ್ತೋಗ್ಬಿಟ್ಟಿದ್ದಾನೆ ಮತ್ತೆ ಅಂದೇಲಿ ಇವಾಗ ನಮ್ಮ ಇವಾಗ ಅಂದ್ರೆ ಅಯ್ಯಮ್ಮ ಓಕೆ ನಿಮ್ಮಪ್ಪ ಎಲ್ಲಿದ್ದಾನೆ ಮತ್ತೆ ಆತ ಕುಡುಕೋ ಕೊಡಂಗಿದ್ರೆ ಸೈನ್ ಆತಂತ್ರ ತೋರಿಸ್ಬೇಕಾಗಿತ್ತಲ್ಲ ಯಾರು ಬಡ್ದಿದ್ದಾರೆ ಯಾವಲ್ಲಿ ಬಡ್ದಿದ್ದಾರೆ ಯಾರು ಬಡ್ದಿದ್ದಾರೆ ಇವ್ರು ಬಡ್ದಿದ್ದಾರೆ ಬಡ್ದಾರನ್ನ ಕಳಿಸಿ ಅವ್ರು ಬಡ್ಕೊಂಡಿರೋ ಇವ್ರು ಬಡ್ಕೊಂಡಿರೋ ಜಗಳ ಅನ್ನೋದಂಗೆ ಯಾವ್ದು ಇರಕ್ಲ ಇವಾಗ ದೊಡ್ಡವ್ರು ಬರ್ತಾರಲ್ಲ ಮೇಡಮ್ ಅವ್ರನ್ನ ಕೇಳಿ ಯಾರ್ದು ಎತ್ತಾಗಂತ ಕೇಳಿ ಡಿಸೈಡ್ ಮಾಡ್ರಿ ಇವಾಗ ಎಲ್ಲಿದ್ರು ಅವ್ರು ಇಷ್ಟು ದಿನ ನೀವಾದ್ರೂ ಕೂಡ ಓಕೆ ನೀನೇನಾದ್ರೂ ಮಾಡಿದ್ರ ಮಲ್ಲಪ್ಪ ಅವ್ರೆ? ನಾವು ನಾವಲ್ಲ ಅಂತ ಸೈನ್ ಮಾಡಿ ಅರ್ಧ 30 ಅಡಿ ಬಿಟ್ಟು ಕೊಟ್ಟಿವಿ ಇಲ್ಲ ಅಂತ ಹೇಳ್ತಾರೆ ಓಕೆ ಮಲ್ಲಪ್ಪ ಅವ್ರೆ. ಬಿತ್ತು ನನಗೆ ಲಾಸ್ಟ್ ಉಳಿಬೇಕಲ್ಲ ನನಗೆ ಯಾವ್ದು ಈ ಕಡೆಗೆ ಖಾಲಿ ಇದು ಇಲ್ಲಿ ನಿಂತಿರೋದೆ ಇದು ನಿಂತಿರೋದು ಇಲ್ಲಿ ನಿಂತಿರೋ ಅಲ್ಲಿದ್ದ 30 ಅಡಿ ಕೊಟ್ಟಿವಿ ಇವತ್ತ ಇನ್ನೊಂದು ಅಲ್ಲ ಮಲ್ಲಪ್ಪ ಅವ್ರೆ ಒಂದೇ ಕೇಳಮ್ಮ ಜಾಗ ಮೇಡಮ್ ಕೊಟ್ಟಿದ್ದು ಇದು ನಿಮ್ದು ಅಂತ ಹೇಳ್ತಿದ್ದೀರಾ? ಒಂದೇ ಕೇಳ ಕೊಡುವಾಗ ಇವರೆಲ್ಲ ತಗೋ ಇವರೆಲ್ಲ ಯಾರಿಲ್ಲ? ಇವ್ರು ಎಂಟ್ರೆಲ್ಲ ಕೊಟ್ಟಿರತ ತಗೊಂಡಿರತ್ತ ಬಸಪ್ಪ ತಿರುಪತಿ ಇದ್ದಾನೆ ಹಾ ಓಕೆ ಬಸಪ್ಪ ಯಾರು ಅವ್ರತೆ ಆತ ಕೊಟ್ಟಿರೋ ರೊಕ್ಕ ಆತೆ ನನಗೆ ಬರ್ಸಿಂದಿರೋದು ಆತೆ ನೋಟಿಸ್ ಕೂಡ ಆತ ತೆಗೆದ ಅದನ್ನ ಕಾರ್ಸಂತ ಅಷ್ಟೇ ಮಲ್ಲಪ್ಪ ಬಸಪ್ಪ ಮೇಲೆ ರೊಕ್ಕ ಎಲ್ಲ ಬರ್ಸಿಂದಿರೋ ಆತೆ ಕ್ಯಾಶ್ ಕೊಟ್ಟಿರೋದು ಆತೆ ಇವ್ರಿಗೆ ಏನು ಗೊತ್ತಿಲ್ಲ ಇವ್ರು ಎಂಟ್ರಲ್ಲ ಈ ನಿಂತ್ ಇದು ಮಾತ್ರ ಸತ್ಯ ಅಲ್ಲ ಮಲ್ಲಪ್ಪ ಅವ್ರೆ ನಿಂತ್ಕೊಂಡಿರೋ ಜಾಗ ನಿಮ್ದು ಅಂತ ಹೇಳ್ತಿದ್ರು ಹೌದು ಮತ್ತೆ ಇಲ್ಲಿ ಕಲ್ಲು ಹಾಕ್ಸ್ಬೇಕಲ್ಲ ಏನೊಂದು ಕಡೆಗೆ ಬಯರ್ಸಂತ ಮಾಡಿ ಎಂತದ ಕಡೆಗೆ ಬಯರ್ಸಂತ ಮಾಡಿ ನಾದಿಗೆ ಈ ಕಡೆಗೆ ಬಿಡ್ತು ಅಂದ್ರೆ ಈ ಕಡೆಗೆ ಹಾಕ್ ನಾನು ಬುಡಕಲ್ಲ ಅಂತ ನಾನು ಹಂಗೆ ಹಾಕಿದ್ದೀನಿ ಅರ್ಥ ಆಗಿಲ್ಲ ತಾತ ಇನ್ನೊಂದ್ಸಲ ಹೇಳಿ ಇದ್ರ ಲೆಕ್ಕಕ್ಕೆ ನನಗೆ ಇಲ್ಲಿ ಕೊಟ್ಬಿಟ್ರೆ ತಮ್ಮ ಲಾಸ್ಟಿ ನನಗೆ ಖಾಲಿ ಜಾಗ ಹಾಕಿದ್ದೀನ ಇವಾಗ ಇದು ಇಲ್ಲಿ ಹಾಕೊಳ್ಳೋದು ನೀನು ಎದುರಾಗಿ ಅಲ್ಲಿ ಹಾಕಿದೀನಿ ಅಂತ ಹೇಳ್ತಿದ್ರ ಮಲ್ಲಪ್ಪ ಏನೋ ತೀರ್ಮಾನ ಮಾಡ್ತಾರಂತ ನಾನು ಅಲ್ಲಿ ಹಾಕಿದ್ದೀನಿ ಓಕೆ ಓಕೆ ನೋಡಿ ವೀಕ್ಷಕರೇ ಮಲ್ಲಪ್ಪ ಅವರು ಇವಾಗ ಇಷ್ಟು ಜನ ಮಾತಾಡಿದ್ದಕ್ಕೂ ಒಂದು ಕ್ಲಾರಿಟಿ ಸಿಗ್ಲಿಲ್ಲ ಮಲ್ಲಪ್ಪ ಅವರು ಹೇಳಿದ್ಮೇಲೆ ಒಂದು ಕ್ಲಾರಿಟಿ ಸಿಕ್ತು ಏನಾಯ್ತು ಅಂದ್ರೆ ಆ ಕಡೆ ಸಾಯ್ತಾರೋ ಈ ಕಡೆ ಒಬ್ರು ಸಾಯ್ತಾರೋ ನಮಗೆ ಸಂಬಂಧ ಇಲ್ಲ ಒಂದು ಕ್ಲಿಯರ್ ಆಗ್ಬೇಕಾಗಿತ್ತು ಸೊ ಹಂಗಾಗಿ ಎದುರಿಗೆ ನಾನು ಅಲ್ಲಿ ಕಲ್ಲು ಹಾಕಿದ್ದೀನಿ ಇವಾಗ ಏನ್ ಡಿಸೈಡ್ ಆತಾರ ಅವ್ರು ಬೇಡ ಅಲ್ಲಿ ಇರ್ತೀನಿ ಅಂದ್ರೆ ನಾನು ಇಲ್ಲಿ ಕಲ್ಲು ಹಾಕ್ತೀನಿ ಅನ್ನೋ ನಿಟ್ಟಿನಲ್ಲಿ ನಮ್ಮ ಮಲ್ಲಪ್ಪ ಅವರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಅವರು ಯಾರು ಬಾಲುಸ್ವಾಮಿ ಅವನವರು ಇಲ್ಲಿ ಬರ್ಬೇಕಾಗುತ್ತೆ ಬಾಬುಸ್ವಾಮಿನ ಬನ್ನಿ ಬಾಬು ಬಾಬಾ ಸಾಹೇಬ್ ಅಂದ್ರೆ ಕೊಟ್ಟಿರೋದು ನಿಜ ನಾನು ಸೈಟು ನಾನು 7,000ಕ್ಕೂ ಮಾರಿದ್ದೀನಿ ನಾನು ಅನ್ನೋದು ಮಲ್ಲಪ್ಪ ಅವರು ನಿಜ ವಿಷಯವನ್ನು ನಮ್ಮ ಹತ್ರ ನಿಟ್ಟಿನಲ್ಲಿ ಹೇಳ್ಕೊಡ್ತಾರೆ ಇವಾಗ ಅವ್ರೇನ್ ಹೇಳ್ತಿದ್ದಾರೆ ಅವರಲ್ಲಿ ಅವ್ರ ಪಾಡಿಗೆ ಅವ್ರಲ್ಲಿ ಜೀವನ ಮಾಡ್ತಾರೆ ನಾನು ಹೇಳೋದು ಒಂದು ನಿಮಿಷ ನಮ್ಮ ಪಾಡಿ ನಾವ್ ಅಲ್ಲಿ ಜೀವನ ಮಾಡ್ತೀವಿ ಅಂದ್ರೆ ನಾವ್ ಇಲ್ಲಿ ಕಲ್ಲು ಹಾಕೊಳಕ್ ರೆಡಿ ಇದೀನಿ ಅಂತ ಇವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲ ಇವಾಗ ನಿಮ್ಮ ಅಪ್ಪ ಅಲ್ಲಮ್ಮ ಹೇಳಿದ್ರು ಇವಾಗ ಅದರಲ್ಲಿ ಫಸ್ಟ್ನಲ್ಲಿ ಇಲ್ಲಲ್ಲಿದ್ದಾಗ ಓಟು ಹಿಂದೆ ಮೇಡಮ್ ಫಸ್ಟ್ ಇದು ಇದೇನಾಯ್ತಾ ಆ ಸೈಟಲ್ಲಿ ಐತೆ ಆ ಮನೆಯಲ್ಲಿ ಐತೆ ಹಿಂಗೆ 20 ಹಂಗೆ 30 ಉದ್ದ ಅಳತಿ ಮಾಡಿ ಕೊಟ್ಟಿರೋದ ನಾವೇ ಅವರಿಗೆ ಅಲ್ಲೆಲ್ಲಿದ್ದ ಇದು ಮಲ್ಲಪ್ಪನ ಜಾಗ ಇವಂದು ಇವ್ರದ್ದು ಮೇಡಮ್ ಅಲ್ಲೆಲ್ಲಿದ್ದ ಇವಾಗ ಅಲ್ಲೆಲ್ಲಿದ್ದ ಸೈಟ್ ಇರ್ತದೆ ಮೇಡಮ್ ಅಲ್ಲಿ ಮನೆ ಕಟ್ಕೊಂಡಾರ ಅಲ್ಲಿ ಮಾತ್ರಕ್ಕ ಅವ್ರು ತಗೊಂಡಾರ 7,000ಕ್ಕೆ ಅಲ್ಲೆಲ್ಲಿದ್ದ ಇಲ್ಲೆಲ್ಲಿದ್ದ ಮಲ್ಲಪ್ಪಂದು ಓಟ್ ಜಾಗ ಇದು ಈಗ ಅದು ಮೇಡಮ್ ಅದು ಅದ್ರ ಪರವಾಗಿ ಇವನು ಆಗಿಲ್ಲ ಪಾಪ ಹೆಣ್ಮಕ್ಳು ಸಣ್ಣ ಹುಡುಗರು ಹೆಣ್ಣು ಹುಡುಗರು ಏನು ಮಾಡೋಕ್ಕಾಗ್ತದೆ ಜೀವನ ಬಡವರು ಅದ್ರ ಇಚ್ಛೆಲ್ಲ ಇವಾಗ ಏನಿಲ್ಲ ನನ್ನ ಮಕ್ಕಳ ಕೈ ಬಂದಾರ ನಾವು ಹಾಕ್ಯಂತ ಅಂತ ಅವ್ರು ನಮ್ಮ ಜಾಗ ನಮಗೆ ಬಿಡ ಅಂತ ಇವ್ರು ಕೇಳೇನ ಅಷ್ಟೇ ಮಲ್ಲಪ್ಪ ಅವರು ಅವಾಗ ಜಾಗ ಮಾರ್ಬಿಟ್ಟಿದ್ರಲ್ಲ ಮಾರಿ ಬಿಟ್ಟಾರ ಅಂದ್ರೆ ಓಟ್ ಮಾರಿಲ್ಲ ಮೇಡಮ್ ಜಾಗ ಎಲ್ಲಿ ಐತೆ ಮನೆಯಲ್ಲಿ ಐತೆ ಅಲ್ಲಿ ಮಾತ್ರ ಅಯ್ಯ ಅದ್ದಲ್ಲಿ ಕೊಟ್ಟಿಲ್ಲ ಇವ್ರಿಗೆ ಕೊಟ್ಟಿದ್ದಾರೆ ಇವರು ಏನ್ ಮೇಡಮ್ ಯಾವ ಜಾಗ ಕೊಟ್ಟಿದ್ದಾರೆ ಅದೇ ಕೊಟ್ಟಿಲ್ಲ ಮೇಡಮ್ ಇವಾಗ ಮನೆ ಮೇಡಮ್ ವಾಸ ಮಾಡತ್ತಾರಲ್ಲ ಮೇಡಮ್ ಅದ್ರ ತಂಟಿಗೆ ಹೋಗಿಲ್ಲ ಅದು ಮಾತ್ರ ಕೊಟ್ಟಾರ ಉಳಿಕೆ ಜಾಗ ಮುಂದೆ ಜಾಗ ಇದು ಇದು ಕೂಡ ನಿಮ್ದೇನಾ ಇದು ಕೂಡ ಮೇಡಮ್ ಮುಂದೆ 12 ಅಡಿ ಜಾಗ ಬರುತ್ತೆ ಇಲ್ಲಿ ದಾರಿ ಬರಲ್ಲ ಮೇಡಮ್ ಬರಕಲ್ಲ ಮೇಡಮ್ ಬರಕಲ್ಲ ಮೇಡಮ್ ಇಲ್ಲಿ ದಾರಿ ಐತೆ 12 ಅಡಿ ಜಾಗ ಐತೆ. ಏನಾದ್ರೂ ಮಾಡ್ಕೇರಿ ನೀವು ಮಾಡ್ಕೇರಿ ವೈಯಕ್ತಿಕ ಜಗಳ ಆಡ್ಬಿಟ್ರು ಇಬ್ರು ಸಾಲ ಮಾಡ್ಕೇರಿ ಅಂತ ಹೇಳಿ ಮೇಡಮ್ ಇದು ವೈಯಕ್ತಿಕ ಮನಸ್ಸಾಗಿ ನಾವ್ ಬಿಡಾಕ್ಲ ನೀನ್ ಬಿಡಾಕ್ಲ ಅಂತ ಹೇಳಿ ಇದು ಆಗಿರೋದಿಲ್ಲ ಅಷ್ಟೇ ಮೇಡಮ್ ಕೊಟ್ಟರೆ ತಪ್ಪತ್ ನಂದು
ಮನೆ ಕಟ್ಟಿರಲ್ಲಮ್ಮ ಅದ್ರಾಗ ಹೋದ್ರೆ ತಪ್ಪ ಅದ್ರಾಗ ಹೋದ್ರೆ ತಪ್ಪ ಅಂದ್ರೆ ಇವಾಗ ನೀವು ಕಲ್ಲು ಹಾಕಿರೋದು ರೈಟ್ ಅಂತ ಹೇಳ್ತೀವಿ. ಹಾಂ ರೈಟ್ ವಾಸ ಮಾಡಾಕ ಮಲ್ಲಪ್ಪ ಆಬಾಡ ಸೆಕೆಂಡ್ ಮಲ್ಲಪ್ಪ ಆಬಾಡ. ನಂದು ಮೇಡಮ್ ನಂದ್ರಾಗ ಹಾಕಿದ್ದೆ ಹಾಂ ನಂದು ಕರೆಕ್ಟ್. ಹೌದು. ಈ 98 ಕುಟುಂಬಗಳು ಇವರನ್ನು ಸೇರಿಸಿ 98 ಕುಟುಂಬಗಳು ನಾವು ಇಲ್ಲಿ ಊರಲ್ಲಿ ವಾಸ ಮಾಡ್ತಾ ಇದ್ದೀವಿ. ಗೌರ್ಮೆಂಟ್ ಜಾಗದಲ್ಲಿ ಇದು ಸರ್ವೆ ಮಾಡಿರೋದು. ಮಲ್ಲಪ್ಪ ತಂದೆ ಕೆಂಚಪ್ಪ ಅಂತೇಳಿ ಆಲ್ರೆಡಿ ಇನ್ನೊಂದು 150 ಅವರು 100 ಹಿಡ್ಕೊಂಡು ನಮ್ಮಂತವ್ರಿಗೆ ಮಾರಿ ಚಂದ ಸರ್ಕಾರ ಹೋಗ್ತದೆ. ಇಲ್ಲಿ ಅವರು ವಾಸ ಇದ್ದಾರೆ. ಆಮೇಲೆ ಈ ಜಾಗದಲ್ಲಿ ಇವರು ವಾಸ ಇದ್ದಾರೆ. ಇದು ಗೌರ್ಮೆಂಟ್ ಜಾಗದಲ್ಲಿ ವಾಸ ಅಲ್ಲದೆ ಮತ್ತು ಸರ್ಕಾರದ ಏನು ಪಟ್ಟ ಏನು ಇವ್ರಿಗೆ ಹಂಚಿಕೆ ಮಾಡಿದ್ದು ಇದೂ ಇದೆ. ಸರ್ಕಾರದ ಇಷ್ಟು ಸೌಲಭ್ಯ ಪಡೆದಿದ್ದು ಸರ್ಕಾರ ಜಾಗವನ್ನು ತಾವು ಎಷ್ಟು ಬೇಕಾದರೂ ಹಿಡ್ಕೊಂಡು ಇಲ್ಲಿ ಅಲ್ಲೇ ಮತ್ತೊಂದು ಜಾಗದಲ್ಲಿ ಇನ್ನೊಂದು ಜಾಗದಲ್ಲಿ ಹಿಡ್ಕೊಂಡು ಯಾರಿಗಾದ್ರೂ ಹಂಚಬಹುದಾ, ಯಾರಿಗಾದ್ರೂ ಮಾರಬಹುದಾ? ಇದು ನ್ಯಾಯನಾ? ಇದು ನ್ಯಾಯ ಏನಂತ ನಾವು ನಿಮ್ಮನ್ನು ನಾವು ಅವ್ರು ಮಾತಾಡುವಾಗ ನಾವೇನು ಮಾತಾಡ್ತಾ ಇಲ್ಲ. ನನ್ನದನ್ನ ನಾನು ಮಾತಾಡ್ತಾ ಇದ್ದೀನಿ. ಇವರು ಕೇಳ್ರಿ, ಇವರೊಬ್ರು ಮಾತಾಡ್ತಾರೆ. ಒಂದ್ ನಿಮಿಷ. ಕೊಟ್ಟಾಗ 2016-17ರಲ್ಲಿ ಅಕ್ರಮ ಸಕ್ರಮಕ್ಕೆ ಒಂದು ಅರ್ಜಿ ಕೊಟ್ರು ಸರ್ಕಾರದವ್ರು. ಅವಾಗ ಇವ್ರ ಜಾಗ ನಮ್ದು ಇಲ್ಲ ಐತೆ ಅಂತೇಳಿ ಅವರು ಬಂದು ಇವ್ರನ್ನ ಕೇಳಿಲ್ಲ, ಪ್ರಶ್ನೆ ಮಾಡಿಲ್ಲ. 2016-17ರಾಗ ಅವರು ಕೂಡ 2016-17ರಲ್ಲಿ ಅಕ್ರಮ ಸಕ್ರಮಕ್ಕೆ ಸರ್ಕಾರ ಒಂದು ಆದೇಶ ಮಾಡಿತ್ತು, ಹಾಕಿದ್ರು. ಯಾರೋ ಇವ್ರು ಹಾಕಿದ್ರು. ಹೌದಪ್ಪ, ನನ್ನ ಜಾಗ ಇಲ್ಲಿಗೆ ಅಳಿತು ಮಾಡಿ ಇಲ್ಲಿಗೆ ಬಿಟ್ಟು ನಾನು ನೆಕ್ಸ್ಟ್ ನನ್ನ ಜಾಗ ಇಲ್ಲ ಐತೆ ಅಂತ ಅವರು ಕೇಳಿಲ್ಲ. ಇವ್ರು ಹೋಗಿ ಅವ್ರನ್ನೂ ನಿಮ್ಮ ಜಾಗ ಐತೆ ಅಂತ ಇವ್ರು ಕೇಳಿಲ್ಲ. ಈಗ ಇತ್ತೀಚೆಗೆ 3 ವರ್ಷಲಿದ್ದು ಹಿಡಿದು ಈ ನಾಯ ಇವರು ಬಂಡ ನಾಯ ತಗೊಂಡಿದ್ದಾರೆ. 3 ವರ್ಷಲಿದ್ದು ಹಿಡಿದು ಇದೇ ರೀತಿ ಹಿಡಿದ್ರು. ಎಲ್ಲಿ ಈಗ ಇವ್ರು ಹೇಳಿದ್ರು ಇಷ್ಟು ಐತಲ್ಲ, ಇಷ್ಟು ಹೇಳಿದ್ಮೇಲೆ ಯಾರೇ ಏನ್ ಹೇಳೋ, ನೀನೇನು ಗೊತ್ತು, ನೀನೇನು ಹುಟ್ಟಿದ್ದೆ, ನೀನೇನು ಬೆಳೆದಿದ್ದೆ, ಇಂಥವ ಮಾತಾಡೋದು. ಅವ್ರು ಅಂದ್ರೆ ಅನ್ಸಬೇಕಲ್ಲ, ಇವ್ರಿಗೆಲ್ಲ ಹೇಳೋದು. ಮೇಡಮ್ ಇವಾಗ ಅಣ್ಣ ತಮ್ಮ ಏ ಜನ ಇರಲ್ಲ, ಒಬ್ರಿಗೆ ಒಂದೇ ಮನೆ ಅಲ್ಲ ಮೇಡಮ್. ಊರಾಗ ಎಲ್ಲರೂ ಹಂಗ ಅದಾವ, ಹಂಗಾರೆ ಎಲ್ಲರೂ ತಕೊಂಡ್ ಅಕಸ್ಮಾತ್ ನಾಳೆ ಹೋಗಿ ಅಲ್ಲಿ ಶೆಡ್ ಹಾಕ್ತೀನಿ, ಅಲ್ಲಿ ನನಗೆ ಜಾಗ ಇಲ್ಲ, ನಾನು ಬೇವ್ರನ್ನ ಕರ್ಕೊಂಡ್ ಹಾಕ್ತೀನಿ. ನೀವು ಜಾಗ ಕೊಟ್ರೆ ನನಗೆ ತಿಳಿಸ್ಯಾರ ಇವ್ರಿಗೆ ನಾವು ವರ್ಷ ಅಂತ ಹೇಳಿ ಅವತ್ತೇ ಬಿದ್ದಾಡಿದ್ರ ನಾವು ಇಲ್ಲಪ್ಪ ಅಷ್ಟು ಬರಕಲ್ಲ ಅಂತ ಹೇಳಿ ಕೊಟ್ಟಿದ್ದಕ್ಕೆ ಯಾವತ್ತನ ವಿಶ್ವಾಸ ಇರ್ಬೇಕು ಮೇಡಮ್. ಫಸ್ಟ್ ಜಾಗ ಕೊಟ್ಟಾರ, ಅವ್ರು ಪಟ್ಟೋ ಬುಟ್ಟದೋ ಕೊಟ್ಟಿಲ್ಲ, ಬಂದವರಿಗೆ ಜಾಗ ಕೊಟ್ಟಾರ, ಅದಕ್ಕೆ ವಿಶ್ವಾಸ ಇರ್ಬೇಕು ಮೇಡಮ್. ಅವ್ರು ಜಾಗ ಕೊಟ್ಟಿಲ್ಲ ಮೇಡಮ್, ನಾವು ಅಡ್ಡ ಬರಕಲ್ಲ. ಕೊಟ್ಟಿಲ್ಲ ಮೇಡಮ್, ಜಾಗ ಅಡ್ಡ ಬರಕಲ್ಲ. ಯಲ್ಲಾಪುರ ಗ್ರಾಮದ 94 EC ಅಡ್ಡಿಯಲ್ಲಿ ಬಂದ ಅರ್ಜಿಗಳು ವಿವರಗಳು ಇಲ್ಲಿ ಬಂದ್ಬಿಟ್ಟು ಅರ್ಜಿಗಳು ಬಂದ್ಬಿಟ್ಟು 98 ವಾಸ ಮಾಡುವಂಥ ಸ್ಥಳ ನಮ್ಮ ಗೋರ್ಮೆಂಟ್ ಅವರು ಮನವಿ ಮಾಡಿ ಅವರಿಗೆ ವಾಸ ಮಾಡೋಕ್ಕಂತ ಕೊಟ್ಟಿದ್ದಾರೆ. ಇಲ್ಲಿ 98 ನಾನು ಏನು ಹೇಳ್ತಾ ಇದ್ದೀನಿ, 98 ಮೇಲೆ ಒಂದು ಏನಾದರೂ ಎಕ್ಸ್ಟ್ರಾ ಇತ್ತಂದರೆ ಅವ್ರದ್ದು ಮನೆ ಬೀಗ ಹಾಕೋ ಅಂತೇಳಿ ನಾನು ಕಂಪ್ಲೀಟ್ ಗಣೇಶ್ ಸರ್ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ಹಾಗೆ ಸುರೇಶ್ ಬಾಬು ಸರ್ನಾದ್ರೂ ನನಗೆ ಮನವಿ ಮಾಡ್ತಾ ಇದ್ದೀನಿ. ಇಲ್ಲ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿಕೊಟ್ಟು ಇಲ್ಲಿ ಸಮಸ್ಯೆನ ಆಗಲ್ಲ ಅಂತ ಅಂದಾಗ ನಾನು ಒಂದು ಮನವಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಎಲ್ಲರೂ ಮಹಿಳೆಯರು ಇದ್ದಾರೆ, ಎಲ್ಲರೂ ಪುರುಷರೇ ಇದ್ದಾರೆ. ಯಾರಿಗೆ ಏನಾದರೂ ತೊಂದರೆ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ನಾನು ಮಲ್ಲಪ್ಪ ಅಂತ ಹೇಳಕ್ಕಾಗಲ್ಲ, ನಿಮ್ಮ ಹೆಸರು ಬಾಬು ಸರ್ ಅಂತ ಹೇಳಕ್ಕಾಗಲ್ಲ ನನಗೆ. ಇಲ್ಲಿ ಎಲ್ಲ ಕುಟುಂಬದವರು ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕುಟುಂಬದವರು ಬೆಳಿಗ್ಗೆದ್ರೆ ಮುಖ ನೋಡೋ ಅಂಥ ಪರಿಸ್ಥಿತಿಯಲ್ಲಿ
ಹೊಂದಾಣಿಕೆವಾಗಿ ಇರುವಂಥ ನಿಟ್ಟಿನಲ್ಲಿ ಇಲ್ಲಿ ಜಗಳ ಬಿಟ್ಟರೆ ಇಲ್ಲಿ ಬೇರೆ ಏನೂ ಇಲ್ಲ, ಇಲ್ಲಿ ಕಾಣ್ತಾ ಇಲ್ಲ ನಮಗೆ. ಹಾಗಾಗಿ ಇಲ್ಲಿ ಬೇಗ ಬಂದು ನೀವು ವಿಸಿಟ್ ಕೊಟ್ಟು, ಇದು ಗೋರ್ಮೆಂಟು ಜಾಗ ಆಗಿರೋದಕ್ಕೋಸ್ಕರ ಇಲ್ಲಿ ತುಂಬ ಕವಕವ ಆಗ್ಬಿಟ್ಟಿದೆ. ಆ ಕವಕವನ್ನು ನಿಂದ್ರಿಸೋದೇ ನಮ್ಮ ಪೊಲೀಸರ ಅಧಿಕಾರಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಕಂಪ್ಲಿ ಗಣೇಶ್ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಕೈಲಾದಷ್ಟು ಬಂದು ನಮ್ಮ ಸುರೇಶ್ ಬಾಬು ಸರ್ ಅವರು ಬಂದು ಇಲ್ಲಿ ಈ ಪ್ಲೇಸಲ್ಲಿ ಬಂದು ನಿಂತ್ಕೊಂಡು ಇಲ್ಲಿ ಎಲ್ಲ ಸಮಸ್ಯೆಗಳನ್ನು ನೋಡ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ತುಂಬಾ ಮಿಡ್ಲಲ್ಲಿ ಏನು ಅವಶ್ಯಕತೆ ಇಲ್ಲ ಮಾತಾಡೋದು MLR ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ನೀವು ಅಂದ್ರೆ ಅವ್ರ ಬರೋದು ನೋಡಿ ನೀವು ಅವ್ರನ್ನೇ ಕೊಟ್ಟವ್ರನ್ನೇ ನೀವು ಅಷ್ಟು ವಿವರವಾಗಿ ಮಾತಾಡ್ತಿದ್ರಲ್ಲ, ಇವಾಗ ಅಂದೆಲ್ಲ ಬ್ರದರ್ ಹೇಳ್ತಕ್ಕಂತ ಕೇಳ್ರಿ ಮೇಡಮ್. ಈಗ ಅವತ್ತು ಇವ್ರು ಜಾಗ ಕೊಟ್ರ ಮೇಡಮ್, ಒಂದು ರೀಸನ್. ಯಾರು ಇವ್ರು ಅವ್ರು ಕೊಟ್ರ ಮೇಡಮ್ ಜಾಗ. ಇವಾಗ ಇದೇ ಕಕ್ಕ ಹತ್ರ ಮೇಡಮ್, ಬೇರೆ ಅಲ್ಲ. ಮೇಡಮ್ ಅಲ್ಲಿದ್ದ ಮನೆ ಕಟ್ಟಿರಲ್ಲ, ಆ ಮನೆ ಮಾತ್ರ ಕವ್ರದ ಅತ್ತಲ್ಲಿದ್ದ ಮಲ್ಲಪ್ಪನ ಜಾಗ ಇದು. ಅದು ಇದೇನೈತೆ ಪಾಪ ಸಣ್ಣ ಹುಡ್ರ ಇದ್ದಾರೆ, ಎಲ್ಲರೂ ಅಕ್ಕೆಮಕ್ಕೆ ಆಗಿಲ್ಲ. ಇವಾಗ ಎಲ್ಲರೂ ಕೈ ಬರ್ತಾರೆ. ಇವಾಗ ಅಕ್ಕೆಮಕ್ಕೆ ಇದುಟ್ಟು ಜಾಗ ಅಲ್ಲಿ ಬಿಟ್ಟು ಕೊಡ್ತಾವ ಅಂದ್ರೆ ಕೇಳಿಲ್ಲ, ಎಲ್ಲೆಲ್ಲಿ ಇತ್ತಾಗ ನಾವು ಬಿಡ್ರಪ್ಪ ಅಂದ್ರೆ ಅದಕ್ಕೆ ಕೇಳಿಲ್ಲ. ದಯಮಾಡಿ ಯಜಮಾನ್ರೆ ಎಲ್ಲರೂ ಪಂಚನಾಮ ಮಾಡಿ ಎಲ್ಲರೂ ಮಾಡಿದ್ರು ಕೂಡ ತೀರ್ಮಾನಕ್ಕೆ ಬಂದಿಲ್ಲ. ಯಾರು ಇವರು ಬಾಬು. ಅದೇ ಹೇಳಿನಲ್ಲ ಮೇಡಮ್, ಇನ್ನೊಂದು ಅವಾಗ ಬಾಬು ಸರ್ ಅವರಿಗೆ ಇನ್ನೊಂದು ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿ ಏನೇನು ನಡೀತಾ ಇದೆ ಸಮಸ್ಯೆ ಅಂತೇಳಿ ನೀವು ಒಂದು ಸಲ ಇಲ್ಲಿಗ ಗಣೇಶ್ ಸರ್ ಆಗಿರ್ಬೋದು, ಸುರೇಶ್ ಬಾಬು ಸರ್ ಆಗಿರ್ಬೋದು, ಇಲ್ಲಿ ಒಂದ್ಸಲ ಬಂದು ನೀವು ವಿಸಿಟ್ ಕೊಟ್ಟಾಗನೇ ನಿಮ್ಗೆ ಅರ್ಥ ಆಗುತ್ತಂತ ಹೇಳ್ತಾ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಬಳ್ಳಾರಿ. ಇನ್ನೊಂದು ವಿಷಯ ಸರ್ ಇವರು